ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಈ ಹಿಂದೆ ಮೈಸೂರು ನಗರ ಕಾನೂನು ಸುವ್ಯವಸ್ಥೆ ವಿಭಾಗದ DCPಯಾಗಿದ್ದ ಬಿಂದು ಮಡಿ ಅವರು ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭ ಮಾತನಾಡಿದವರು ಹಂತ ಹಂತವಾಗಿ ಜಿಲ್ಲೆಯ ಸಮಸ್ಯೆಗಳನ್ನು ತಿಳಿದುಕೊಂಡು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು. Ready for inspection, madam. Feminine, turn on, out. Feminine, take space. ಇವತ್ತು ಬಂದು ನಾನು ಚಾರ್ಜ್ ತಗೊಂಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಠಾಣೆಗಳಿಗೆ ಭೇಟಿ ನೀಡಿ ಸೊ ಅಲ್ಲಿನ ಲೋಕಲ್ ಜುರಿಸ್ಡಿಕ್ಷನಲ್ ಮ್ಯಾಟರ್ಸ್ ಅಥವಾ ಸೀರಿಯಸ್ ಹೇಗಿದೆ, ಯಾವ ರೀತಿಯಾದಂತಹ ಲೋಕಲ್ ಮ್ಯಾಟರ್ಸ್ ಸೊ ಅದನ್ನು ನಾನು ಜನರ ಜೊತೆ ಮಾತಾಡಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಸೊ ಏನೇನು ಸ್ಟೇಷನ್ಗೆ ವಿಸಿಟ್ ಮಾಡ್ತಾರೆ, ಸೊ ಅಲ್ಲಿ ಏನೇನು ಇಂಪಾರ್ಟೆಂಟ್ ನೀಡ್ಸ್ ಇದೆ, ಡಿಸ್ಪೋಸಲ್ ಆಫ್ ಕೇಸಸ್ ಇರ್ಬೋದು ಅಥವಾ ರೆಸ್ಪೆಕ್ಟ್ ಟು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕ್ರೈಮ್, ಸೊ ಅದ್ರ ಮೇಲೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಸೊ ಮುಂದಿನ ದಿನಗಳಲ್ಲಿ ಏನೇ ಒಂದು ಕಾರ್ಯಾಚರಣೆ ಮಾಡಿದ್ದು ಸೊ ನಿಮಗೆ ಹೇಳ್ತೇವೆ. ಸೊ ನಿಮ್ಮ ಸಹಕಾರ ನಮಗೆ ಎಲ್ಲರಿಗೂ ಪ್ರಪ್ರಥಮವಾಗಿ ಕೊಡಗಿಗೆ ಬಂದಿದ್ದೀವಿ. ಏನು ಅನಿಸ್ತು? ಮೊದಲು ಬಂದಿದ್ದರೆ ಏನು ಅನಿಸ್ತು? ಏನಿಲ್ಲ, ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ. ಸೊ ಒಳ್ಳೆಯ ಜಾಗ, ಸೊ ಲಾ ಅಬೈಡಿಂಗ್ ಸಿಟಿಸನ್ಸ್ ಇದ್ದಾರೆ. ಸೊ ಅದರ ಜೊತೆ ಅವರ ಒಂದು ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡೋದ್ರ ಮೂಲಕ ಒಳ್ಳೆ ಸೇವೆ ಮಾಡೋದ್ರ ಮೂಲಕ ಒಳ್ಳೆಯದಾಗುತ್ತೆ. ಹಿಂದೆ ವರ್ತಿಕಾ ಕಟ್ಟಿಯಾಗಿರ್ಬೋದು, ಸುಮನ್ ಡಿ ಪನ್ನೇಕರ್ ಇವರೆಲ್ಲ ಬಂದಿದ್ದಾರೆ. ಅವ್ರ ಜೊತೆಗೆ ಹೆಣ್ಮಗಳಿಗೆ ನಾವು ಕೂಡ ಈಗ ಬರ್ತಾ ಇದ್ದೀವಿ. ಭಾಳ ಖುಷಿ ಕೊಡ್ತಾ ಇದ್ದೀವಿ. ಈಗ ಹೇಳಿದ್ದು ಖುಷಿ ಆಗ್ತಿದೆ. ಸೊ ಎಲ್ಲರ ಮುಂದೆ ಮಾಡಿದಂಥ ಆಫೀಸರ್ಸ್ ಈ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಅದರ ಮೇಲೆ ನಾವು ಇನ್ನೂ ಒಂದು ಸ್ವಲ್ಪ ಏನು ಹೆಚ್ಚಿಗೆ ಮಾಡೋದು ಅದಕ್ಕೆ ನಿಮ್ಮ ಸಹಕಾರ ಬೇಕಿದೆ ಅಷ್ಟೇ. ನಾನು ಹಿಂದೆ ಮೈಸೂರು ನಗರದಲ್ಲಿ ಕಾನೂನು ಸುವ್ಯವಸ್ಥೆಯ DCP ಪೋಸ್ಟಿಂಗ್ UPSC ಫಸ್ಟ್ ಅಟೆಂಪ್ಟ್ 468 ರ್ಯಾಂಕ್ ಪಾಸ್ ಮಾಡಿದ್ರು. ಹಾಗಾಗಿ ಕೊಡಗಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಸಂಖ್ಯೆ ಕಡಿಮೆ ಇದೆ. ನೀವು ಅದ್ರ ಬಗ್ಗೆ ನೀವು ಅದ್ರ ಕೋಚಿಂಗ್ ಕೊಡೋದು, ನಿಮ್ಮ ವೀಡಿಯೋಸ್ ಎಲ್ಲ ಇರ್ತದೆ ಯೂಟ್ಯೂಬ್. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಪೊಲೀಸಿಂಗ್ ರಿಲೇಟೆಡ್ ಕೆಲಸ ಮಾಡ್ತಾ ಸೊ ಇಲ್ಲಿ ನಾವು ಜನ ಜೊತೆಗೆ ಸಭೆಯನ್ನು ಜನಸ್ಪಂದನ ಸಭೆ ಸೊ ಅಲ್ಲಿ ಕೂಡ ಸ್ವಲ್ಪ ಆ ರೀತಿಯಾದಂತಹ ಒಂದು ಟಾಪಿಕ್ ಟೀಚಿಂಗು ಇಂಟ್ರೆಸ್ಟ್ ಇದೆಯಾ? ಕೃಷಿ ಕೆಲಸಕ್ಕೆ ತಮ್ಮ ಮನೆಯ ಪಕ್ಕದಲ್ಲಿರುವ ಜಮೀನಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ಗಣಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಗಯ್ಯನಪುರದಲ್ಲಿ ನಡೆದಿದೆ. ಸಂಗಯ್ಯನಪುರ ಗ್ರಾಮದ ಕಾರ್ಮಿಕ ಪೊನ್ನಪ್ಪ ಕಾಡಾನೆ ದಾಳಿಗೆ ಬಲಿಯಾದ ವ್ಯಕ್ತಿ. ಪೊನ್ನಪ್ಪ ಮೂಲತಃ ಹಂಡ್ಲಿ ಸಮೀಪದ ಹುಲಸೆ ಗ್ರಾಮದವರಾಗಿದ್ದು,
ಕೆಲವು ವರ್ಷಗಳಿಂದ ಸಂಗಯ್ಯನಪುರ ಗ್ರಾಮದಲ್ಲಿ ಒಂಟಿಯಾಗಿ ವಾಸವಾಗಿದ್ರು. ಆದರೆ ಪತ್ನಿ ಮತ್ತು ಮಕ್ಕಳು ಹುಲಸೆ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಗುರುವಾರ ಬೆಳಗ್ಗೆ ಸ್ಥಳೀಯರೊಬ್ಬರು ಪೊನ್ನಪ್ಪ ಅವರ ಮನೆ ಮುಂಭಾಗದ ಜಮೀನಿನಲ್ಲಿ ಕಾಡಾನೆ ತುಳಿದು ಸಾಯಿಸಿರುವ ಶವವನ್ನು ಗುರುತಿಸಿದವರು ಗ್ರಾಮಸ್ಥರಿಗೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಸೋಮವಾರಪೇಟೆ ಎಸಿಎಫ್ ಗೋಪಾಲ್ ಗ್ರಾಮಸ್ಥರ ಮತ್ತು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು ಮತ್ತು ಕಾಡಾನೆ ದಾಳಿಗೆ ಬಲಿಯಾದ ಪೊನ್ನಪ್ಪ ಅವರ ಕುಟುಂಬಕ್ಕೆ ಪರಿಹಾರ ಹಾಗೂ ಕಾಡಾನೆ ಹಾವಳಿ ನಿಯಂತ್ರಿಸಲು ಅರಣ್ಯದಂಚಿನಲ್ಲಿ ಆಳವಾದ ಕಂದಕ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಮೃತಪಟ್ಟಿರೋದು ಆನೆ ದಾಳಿ ಮಾಡಿ ಮೃತಪಟ್ಟಿರೋದು ನಮಗೆ ತುಂಬ ಒಂದು ಆಘಾತಕಾರಿ ಘಟನೆ. ಈ ಘಟನೆ ಮತ್ತೆ ಮರುಕಳಿಸಬಾರ್ದು. ಕೊಡಗಿನಲ್ಲಿ ಆನೆ ಮತ್ತು ಮಾನವನ ಜೊತೆ ಸಂಘರ್ಷ ದಿನನಿತ್ಯ ನಡೀತಾ ಇದೆ. ಹೀಗಾಗಿ ಅಲ್ಲಲ್ಲಿ ಸಾವುಗಳು ಸಂಭವಿಸ್ತೇನೆ ಉಂಟು. ಇದಕ್ಕೆ ಶಾಶ್ವತ ಪರಿಹಾರ ಬೇಕು. ಈ ಶಾಶ್ವತ ಪರಿಹಾರದ ಬಗ್ಗೆ ಅರಣ್ಯ ಇಲಾಖೆ ಹಾಗೂ ವೈಜ್ಞಾನಿಕವಾಗಿ ಇದನ್ನು ತಡೆಗಟ್ಟಲಿಕ್ಕೆ ಪರಿಶೀಲನೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಅದನ್ನು ತಡೆಗಟ್ಟಬೇಕು. ಜೊತೆಗೆ ಈ ಭಾಗದಲ್ಲಿ ಈ ಒಂದು ದಾಳಿ ಮಾಡ್ತಿರೋ ಈ ಒಂದು ಕೇಡಿ ಆನೆಯನ್ನು ಹಿಡಿಲೇಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ದಯವಿಟ್ಟು ಇದಕ್ಕೆ ಎಲ್ಲ ಸರ್ಕಾರ ಸ್ಪಂದಿಸಿ ಇದನ್ನು ನಮಗೆ ಸರಿಪಡಿಸಿಕೊಟ್ಟು ರೋಡಿನ ಅಕ್ಕಪಕ್ಕದಲ್ಲಿ ನಮಗೆ ಸೋಲಾರ್ ಫೆನ್ಸಿಂಗ್ ಅಳವಡಿಸಿ ಈ ಆನೆ ಸಂಘರ್ಷವನ್ನು ದೂರ ಮಾಡಬೇಕು ಅಂತ ನಾವು ವಿನಂತಿ ಮಾಡಿಕೊಡ್ತೀವಿ. 4:15ಕ್ಕೆ ಅವರು ಕೃಷಿ ಜಮೀನಿಗೆ ಕೆಳಗಡೆ ಜೋಳ ತಿಂದು ಬರುವಾಗ ಅವರ ಕೃಷಿ ಜಮೀನು ಗೆಣಸಲ್ಲಿ ಅವರು ಬೆರೆಸಲಿಕ್ಕೆ ಹೋಗುವಾಗ ಅದು ಅಟ್ಯಾಕ್ ಮಾಡಿ ಅವರು ಸ್ಥಳದಲ್ಲೇ ಮನೆ ಮುಂದೆನೆ ಮನೆಯಿಂದ ಒಂದು 10 ಮೀಟ್ರ್ ಮುಂದೆನೆ ಅವರಿಗೆ ಅಟ್ಯಾಕ್ ಆಗಿದೆ. ಆದ್ದರಿಂದ ಅವರು ಅಲ್ಲೇ ಇದು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಈಗ ಅದಕ್ಕೆ ಸರ್ಕಾರದಿಂದ ಅವರು ಇದು ಶಾಸಕರು ಮತ್ತು ಇವರೆಲ್ಲ ಭರವಸೆ ಕೊಟ್ಟಿದ್ದಾರೆ, ಏನು ಪರಿಹಾರ ಅವ್ರ ಮನೆಯವರೆಗೆ ತಲುಪಿಸ್ತೀವಿ ಅಂತ. ಅದು ಇದು ಮುಂದೆ ದಿನಗಳಲ್ಲಿ ಆನೆಗಳು ಊರಿಗೆ ಬರದಂತೆ ಶಾಶ್ವತ ಒಂದು ತಡೆಗೆ ಅವರು ಸರ್ಕಾರಕ್ಕೆ ಇದೊಂದು ಗಮನ ಹರಿಸಿ ಅಧಿಕಾರಿಗಳು ಇದು ನಾವೊಂದು ಇಲ್ಲೊಂದು ಅದಕ್ಕೆ ಶಾಂತಿಯುತವಾಗಿ ಒಂದು ಅವರಿಗೆ ಪ್ರತಿರೋಧವನ್ನು ತೋರಿಸಿದ್ದೀವಿ. ಅವರು ಅದಕ್ಕೆಲ್ಲ ಒಪ್ಪಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದಾಗದಂತೆ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ನಮ್ಮ ಮುಖಾಂತರ ಹೋಗಲಿ ಅಂತ ರೈತರ ಮುಖಾಂತರ ಹಾಗೂ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾವು ಮರಣ ಹೊಂದಿದ್ದಾರೆ. ಅವರಿಗೆ ತುಂಬ ಅವರನ್ನು ಆಗಲ ನಷ್ಟ ಆಗಿಬಿಟ್ಟಿದೆ. ಪಾಪ ಬಡವರವರು ಆಯಿತು. ಇಂಥ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕು. ಮತ್ತು ಅರಣ್ಯ ಇಲಾಖೆಯವರು ಈ ಒಂದು ಟ್ರೆಂಚ್ ಏನು DPT ಅಂತೇನೋ ಹೇಳ್ತಾರಲ್ಲ, ಆ DPT ಕಂದಕವನ್ನು ಆಳವಾಗಿ ತೆಗೆದುಕೊಟ್ಟು ನಮಗೆ ಹಾನಿ ಬರದಾಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು. ಮತ್ತು ಫೆನ್ಸಿಂಗ್ ಹಾಕಬೇಕು ಅವರಿಗೆ. ಅಂದರೆ ಕಾಡಿಗೆ ಫಾರೆಸ್ಟ್ಗೆ ಹಾಕೋದಕ್ಕಿಂತ ನಮ್ಮ ಏನು ಬೌಂಡ್ರಿ ಉಂಟು ಆ ಬೌಂಡ್ರಿಗೆ ಒಂದು ಟ್ರೆಂಚಿನ ವ್ಯವಸ್ಥೆ ಮಾಡಿಕೊಟ್ರೆ, ಅಲ್ಲ ಸೋಲಾರ್ ವ್ಯವಸ್ಥೆ ಮಾಡಿಕೊಟ್ರೆ ಭಾರಿ ಅನುಕೂಲ ಅಂತ ಅನಿಸ್ತದೆ. ಈಗ ನಾವು ಇಲ್ಲಿ ನೋಡಿ, ಈಗ ನೀವು ಈ ಕಡೆ ಸೋಲಾರ್ ಮಾಡ್ತೀರಾ, ಈ ಸೈಡ್ ಮಾಡ್ತೀರಿ, ಆಗ ಆನೆ ಏನಾಗುತ್ತೆ ರೋಡಲ್ಲೇ ಬರ್ತದೆ. ಆ ಕಡೆ ರೋಡಲ್ಲಿ ಬೈ ಸ್ಟಾರ್ಟ್ ಆಗ್ತದೆ. ಇಂಥ ಅವಘಡಗಳು ಜಾಸ್ತಿ ಆಗೋ ಸಂಭವ ಇರ್ತದೆ. ಯಾಕೆಂದ್ರೆ ಆನೆಗಳಿಗೆ ಎಲ್ಲಿ ಸ್ವಲ್ಪ ಜಂತು ಕಾಡೊಳಗೆ ಹೋಗ್ಬಿಡ್ತದೆ. ಇಲ್ಲ ಅಂತಂದ್ರೆ ರೋಡ್ನಲ್ಲಿ ಬಂದು ರೋಡಿಂದ ಎಲ್ಲ ಮನೆ ಹತ್ರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗದ್ ಬೇಡ ಅಂತ ಹೇಳ್ಕೊಂಡು ನಾವೊಂದು ಸಣ್ಣ ಇದು ರಿಪೇರಿ ಮಾಡ್ತೀವಿ. ಒಂದು ಸ್ವಲ್ಪ ಜಾಸ್ತಿ ಕೊಡಿ, ಅವರಿಗೆ ಸರಿಯಾದ ಭದ್ರತೆಗಳನ್ನು ಕೊಡಿ. ಮತ್ತೆ ಇಲ್ಲದಂದ್ರೆ ಈ ರೀತಿ ಮಾಡಬೇಕು ಅಂತೇಳಿ ನಮ್ಮ ವಿನಂತಿ ಇದೆ. ಈ ರೀತಿ ಪೊನ್ನಪ್ಪನವರಿಗೆ ಆಗಿದ್ದು ಮುಂದೆ ಯಾರಿಗೂ ಆಗಬಾರ್ದು. ಅರಣ್ಯ ಇಲಾಖೆ ಸ್ವಲ್ಪ ವಿನಂತಿ ಮಾಡ್ತೀವಿ. ಪ್ರತಿ ವರ್ಷ ಒಂದೆರಡು ಆಗ್ತದೆ ಸರ್ ಇಲ್ಲಿ. ಪ್ರತಿ ವರ್ಷ ಇದು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದೀರಿ, ಸಾರ್ವಜನಿಕರು ಇದ್ದೀವಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದ್ದಾರೆ. ನೀವು ಇದ್ರ ಬಗ್ಗೆ ಸರ್ಕಾರಕ್ಕೆ ಮುಟ್ಟಿಸಿ ನಮಗೆ ಸೂಕ್ತವಾದ ಪರಿಹಾರವನ್ನು ದಯವಿಟ್ಟು ಮಾಡಿಕೊಡಿ. ಯಾಕೆಂತಂದ್ರೆ ಇವತ್ತು ಆಗಿದ್ದು ನೋಡಿ, ಅವ್ರ ಮಕ್ಕಳು ತಬ್ಲಿ ಆಗಿದ್ದಾರೆ. ಅವರಿಗೆ ಸೂಕ್ತವಾದ ಪರಿಹಾರವನ್ನು ನೀವು ಕೊಡಬೇಕು. ನೀವು ಕೊಡೋ ಪರಿಹಾರ ಅವ್ರಿಗೆ ಸಾಲೋದಿಲ್ಲ. ಮತ್ತು ರೈತರಿಗೆ ಬೆಳೆಯಲ್ಲಿ ತುಂಬ ನಷ್ಟ ಮಾಡ್ತಾ ಇದೆ ಆನೆಗಳು. ಅದನ್ನು ಸಹ ನೀವು ನಮಗೆ ಸೂಕ್ತವಾದ ಪರಿಹಾರ ಮಾಡಿಕೊಡಿ. ಶಾಶ್ವತ ಪರಿಹಾರ ಮಾತಾಡಿದೀವಿ. ಅವ್ರು ಹೇಳಿದ್ದಾರೆ ಈಗಾಗಲೇ ಕೆಲಸ ನಡೀತಾ ಇದೆ ಅಂತ. ಅದನ್ನ ಆದಷ್ಟು ಬೇಗ ಮಾಡಿಕೊಟ್ಟು ನಮ್ಮ ಈ ಸಾರ್ವಜನಿಕರಿಗೆ ಪ್ರತಿನಿತ್ಯ ಜಾಗರಣೆ ಇಲ್ಲಿ ಅವ್ರಿಗೂ ಒಂದು ವ್ಯವಸ್ಥೆ ಆಗ್ಬೇಕಲ್ಲ. ಸುಮ್ಮನೆ ಈ ರೀತಿಯಲ್ಲಿ ಆಗ್ರೆ ಮುಂದಿನ ಇಂಥ ಅನಾಹುತಗಳು ನಡೀಲೇಬಾರ್ದು ಸರ್.
ಡ್ರೈವ್ ಮಾಡಿದಾಗೆ. ಸರ್ ನೀವು ಒಂದ್ಸಲ ಹಾಕಿ ಬಾಣವರ ಸುತ್ತಲೂ ಇತ್ತು, ಬ್ಯಾಟ್ರಿ ವ್ಯವಸ್ಥೆ ಇರಬೇಕು, ಕರೆಂಟ್ ವ್ಯವಸ್ಥೆ ಇರಬೇಕು, ಅದೇ ಕರೆಕ್ಟ್ ಆದ ವ್ಯವಸ್ಥೆಗಳಿರಬೇಕು. ಇಲ್ಲ ನಾವು ಸಾಹೇಬ್ ಇವರು ಫಾರೆಸ್ಟ್ ಇಲ್ಲೇ ಇದ್ದಾರೆ ಕೇಳಿ ಸರ್. ನಮಗೆ ಬಸ್ ಸ್ಟಾಪ್ ಇಂದ ಒಂದು ಈ ಕಡೆ ಫಾರೆಸ್ಟ್ ಮನೆ ಆ ಕಡೆ ಎಂಡ್ ತನಕ ಸೋಲಾರ್ ಹಾಕ್ಸ್ಕೊಡಿ ಸರ್. ಆ ಸೈಡ್ ಸೋಲಾರ್, ಈ ಸೈಡ್ ಒಂದು ಮನೆ ಸೈಡ್ ಹಳೆಯದಾದ ಅದೇ ಸೋಲಾರ್ ಕ್ಲಿಯರ್ ಮಾಡಿಸ್ಬಿಟ್ಟು ಆಚೆ ಕಡೆ ಅಲ್ಲ, ಈಚೆ ಕಡೆ ಸಮಸ್ಯೆ ಮಾಡೋದು ಒಳ್ಳೆ ಫಾರೆಸ್ಟಿಂಗ್ ಮಾಡೋದು ಏನಾಗುತ್ತೆ, ಫಾರೆಸ್ಟಿಂಗ್ ಮಾಡಿದ್ರೆ ಪುನಃ ಈ ಕಡೆ ನಮ್ಮ ಒಳಗಡೆ ಬರೋದು. ಸಂತು ಬಾ ಪ್ಯಾಟೆ ಒಬ್ಬರು ಬಾ ಶಿವಕುಮಾರ. ಘಟನೆ ವಿಷಾದನೀಯ. ಈಗ ಆಗಬಾರ್ದು ಅಂತ ತಗೊಂಡು ನಾವು ಭಾಳಷ್ಟು 2ನೇ ಇಲಾಖೆಯಿಂದ ಪ್ರೋಗ್ರಾಮ್ಗಳನ್ನು ಹಾಕೊಳ್ತಾ ಇದ್ದೇವೆ. ಸೋಲಾರ್ ಫೆನ್ಸಿಂಗ್, EPT ಮತ್ತು ETF ಇಂದ 8 ಜನ ಕಳ್ಕೊಂಡು ಡ್ರೈವ್ ಮಾಡಲಿಕ್ಕೆ ಮಾಡ್ತಿದ್ದೇವೆ. ಇದು ಅಕಸ್ಮಾತ್ ಘಟನೆ ಅಂತ ತಗೊಂಡು ನಾವು ಎಣಿಸ್ತೇವೆ. ಯಾಕಂದರೆ ಈ ಆನೆಯನ್ನು ತುಂಬ ಸಲ ಡ್ರೈವ್ ಮಾಡಿದ್ದೇವೆ, ಆದರೂ ಕೂಡ ಇದಾಗ್ತದೆ. ಈಗ ಯಾವುದೊಂದು ಆನೆಯನ್ನು ಪತ್ತೆ ಹಚ್ಚಿ ಈ ಊರಿನವರು 2 ಆನೆ ತಗೊಂಡು ಇದು ಮಾಡ್ತಾರೆ. ಇದನ್ನು ಪತ್ತೆ ಹಚ್ಚಿ ಅದನ್ನು ಹಿಡಿಯುವ ವ್ಯವಸ್ಥೆ, ಸೆರೆ ಹಿಡಿಯುವ ವ್ಯವಸ್ಥೆ ಮಾಡ್ತೇವೆ. ಅದಾದ ನಂತರ ಇಲ್ಲಿ ಸೋಲಾರ್ ಸರಿದೆ, ಆದರೆ ಸೋಲಾರ್ ಈಚೆ ಕಡೆ ಬೋಂಗಲ ಸೈಡ್ನಲ್ಲಿ ಸೋಲಾರ್ ಇಲ್ಲ ಅಂತ ಹೇಳಿದ್ರೆ ಆ ಸೋಲಾರ್ ವ್ಯವಸ್ಥೆಗೆ ಮುಂದಿನ ಇದರಲ್ಲೇ ನಾವು ಕ್ರಮ ಕೈಗೊಳ್ತೇವೆ. ಇವುಗಳು ಪುನರಾವರ್ತನೆ ಆಗಬಾರ್ದು ಅಂತ ತಗೊಂಡು ನಾವೆಲ್ಲರೂ ಹೇಳ್ತೇವೆ. ಎಲ್ಲರೂ ಸ್ವಲ್ಪ ಆನೆ ತಿರುಗಾಡೋ ಜಾಗ ಕಾರಿಡೋರ್ ಆದ್ದರಿಂದ ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ರಾತ್ರಿ ಮತ್ತು ಹಗಲು 2 ಇನ್ಸಿಡೆನ್ಸ್ ಆಗ್ತಾ ಇರೋದು. ಹಾಗಾಗಿ ಬೆಳಿಗ್ಗೆ ಮತ್ತು ರಾತ್ರಿಗಳಲ್ಲಿ ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕು. ನಾವು ಓಡಾಡ್ತಾ ಇದ್ದೇವೆ. ಹಾಗೆ ಅವರು ಆನೆಗಳು ಬಂದಾಗ ಇವರಿಗೆ ಸ್ವಲ್ಪ ಎಚ್ಚರಿಕೆ ನೋಡಿಕೊಂಡು ತಿಳುವಳಿಕೆ ಮಾಡಿಸ್ಕೊಂಡು ಇದು ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಜನರಲ್ಲೂ ಇದು ಮಾಡ್ತೇವೆ. ಮತ್ತು ಈಗ ಸರಿಪಡಿಸಲಿಕ್ಕೆ ಇನ್ನು ಮುಂದೆ ಒಂದು ತಿಂಗಳೊಳಗೆ ಇದು ಮಾಡಿಸ್ಕೊಡ್ತೇವೆ. ಸ್ಥಳಕ್ಕೆ RFO ಶೈಲೇಂದ್ರ, DRFO ಶ್ರಾವಣ್ ಕುಮಾರ್, ಅರಣ್ಯ ಇಲಾಖೆ ಸಿಬ್ಬಂದಿ ಸೋಮರ್ಪೇಟೆ ವೃತ್ತ ನಿರೀಕ್ಷಕ ಎಂ ಮುದ್ದು ಮಹದೇವ ಭೇಟಿ ನೀಡಿದರು. ಗೋಣಿಕೊಪ್ಪಲು ಗ್ರಾಮದ ಹರಿಶ್ಚಂದ್ರಪುರದ ನಿವಾಸಿ ಚಾಲಕ ವೃತ್ತಿಯ ನವಾಜ್ ಎಂಬುವರು ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದು, ಮಾರಣಾಂತಿಕ ಹಲ್ಲೆಯೇ ಇವರ ಸಾವಿಗೆ ಕಾರಣವೆಂದು ಆರೋಪಿಸಲಾಗಿದೆ. ಪೊನ್ನಂಪೇಟೆ ತಾಲೂಕಿನ ಹಾತೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ತೀವ್ರ ಗಾಯಗಳಿಂದ ನವಾಜ್ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಎಂದು ಹೇಳಲಾಗಿದೆ. ಆಸ್ಪತ್ರೆಯಲ್ಲಿ ಮೃತಪಟ್ಟ ಇವರ ದೇಹವನ್ನು ಪರಿಶೀಲಿಸಿದ ಸಂದರ್ಭ ಬೆನ್ನು ಮತ್ತು ಇತರ ಭಾಗಗಳಲ್ಲಿ ದೊಣ್ಣೆ ಮತ್ತಿತರ ವಸ್ತುಗಳಿಂದ ತೀವ್ರ ಹಲ್ಲೆ ನಡೆಸಿರುವ ಗುರುತುಗಳು ಕಂಡುಬಂದಿವೆ. ಈ ಹಿನ್ನೆಲೆ ಮೃತರ ಕುಟುಂಬಸ್ಥರು ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಕೊಲೆ ಶಂಕೆ ವ್ಯಕ್ತಪಡಿಸಿ ದೂರು ನೀಡಿದ್ದಾರೆ. ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಮೃತದೇಹದ ಮರಣೋತ್ತರ ಪರೀಕ್ಷೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ನಡೆಯಿತು. ಇದು ಅಯ್ಯಪ್ಪವ್ರಿಗೆ ಮುಗೀತಾ ಬುಕ್ಕು? ಊಟ ಆಯ್ತು ಅಂತೀವಿ. ನನ್ನ ಅಣ್ಣನ ಮೇಲೆ ನಿನ್ನೆ ನೈಟು ಒಂದು ಹತ್ಯೆ ಆಗಿದೆ ಅಂತ ಹೇಳಿದ್ರೆ, ಅವರು ಕೆಲಸ ಮುಗಿಸಿ ಬಂದು ಮನೇಲಿ ಬಂದಾಗ ಅವ್ರನ್ನ ಒಬ್ಬರು ಬಂದುಬಿಟ್ಟು ಅವ್ರನ್ನ ಕರ್ಕೊಂಡು ಹೋದರು. ಅದಾದ ಮೇಲೆ ಒಂದು ಕರೆಕ್ಟ್ ಒಂದು 12:30ವರೆಗೆ ನಾವು ಆ ಕಡೆ ಅವ್ರ ಮನೆಗೆ ಬಂದೇ ಇಲ್ಲ. ನೋಡುವಾಗ ನಮಗೆ ಮನೆಗೆ ಮತ್ತೆ ಪುನಃ ಸ್ವಲ್ಪ ಹೊತ್ತು ಆದ ಮೇಲೆ ಒಂದು 2 ಗಂಟೆ ಆಗುವಾಗ ನಮ್ಮ ಮನೆಗೆ ಇಬ್ಬರು ಬಂದುಬಿಟ್ಟು ಈ ಥರ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ನಾನು ಹೋಗಿ ಹಾಸ್ಪಿಟಲ್ ಹೋಗಿ ನೋಡುವಾಗ ಯಾರೋ ಕಿಡಿಗೇಡಿಗಳು ಅವ್ರನ್ನ ಗುಂಪಾಗಿ ಹೊಡೆದು ಇದು ಮಾಡಿದರು. ಅದೇ ಫೋನ್ ಆ್ಯಕ್ಚುಲಿ ಫೋನ್ ಬಂದಿದ್ದು ನಮಗೆ ಅಲ್ಲ, ಆಟೋ ಡ್ರೈವರ್ ಕರ್ಕೊಬಂದುಬಿಟ್ಟು ಇದು ಹಾಸ್ಪಿಟಲಲ್ಲಿ ಹಾಕಿದರು. ಆದರೆ ಅದು ಅವ್ರದ್ದು ಫೋಟೋಸ್ ಇದೆಲ್ಲ ಅಲ್ಲಿ ನೋಡಿದಾಗ ಅಂತ ಹೇಳಿದ್ರೆ ಅದು ಎಲ್ಲರೂ ಸೇರಿ ಒಂದು 6-7 ಜನ ಗುಂಪು ಕೂಡಿ ಹೊಡೆದಂಥ ದೃಶ್ಯ ಆ ಥರ ಉಂಟದು ಅಂತ ಹೇಳಿದ್ರೆ. ಇದು ಇವತ್ತು ನಮ್ಮ ಅಣ್ಣನಿಗೆ ಬಂದು ಒಂದು ಸಣ್ಣ ಹೆಣ್ಣು ಮಗು ಉಂಟು ಅಂತ ಹೇಳಿದ್ರೆ 9 ವರ್ಷ. ಆ ಮಗುಗೆ ಇವಾಗ ಅಪ್ಪ ಅಂತ ಕರೀಲಿಕ್ಕೆ ಯಾರು ಇಲ್ಲ. ಈ ಥರ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಇದು ಭಾರಿ ಒಂದು ದೊಡ್ಡ ದುಃಖದ ವಿಷಯ ಆಗಿದೆ ಅಂತ ಹೇಳಿದ್ರೆ. ಒಂದು ಜಾಗ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಅದು ಕೋಲಲ್ಲಿ ಹೊಡೆದಿರೋ, ರಾಡಲ್ಲಿ ಹೊಡೆದಿರೋದು ಅಂತ ಗೊತ್ತಿಲ್ಲ. ಹಾಗೆ ಮೈ ತುಂಬ ಫುಲ್ ಬರೆ ಬಂದುಬಿಟ್ಟಿದೆ. ಬೆನ್ನು ಹಿಂದುಗಡೆ ಎಲ್ಲ ಒಂದು ಜಾಗ ಬಿಟ್ಟಿಲ್ಲ. ಹಂಗೆ ಕೆಲ ಕಾಲಿಗೂ ಕೈಗೂ ಮಂಡಿಗೆ ಎಲ್ಲ ಹೊಡೆದಿದ್ದಾರೆ ಅಂತ ಹೇಳಿದ್ರೆ. ಯಾಕಾಗಿ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರಿಗೂ ಇದೇ ಥರ
ಮಕ್ಕಳು ಮರಿಯಲ್ಲಿ ಇರುತ್ತಲ್ಲ, ಆಲೋಚನೆ ಮಾಡಬೇಕು. ಯಾರ ಮೇಲೇನು ಈ ಥರ ಮಾಡುವಾಗ ದಯವಿಟ್ಟು ನಾನು ಅಣ್ಣನ ಮಗುವಿಗೆ ಏನು ತಲೆ ಉತ್ತರ ಕೊಡಲಿ. ನಮ್ಮ ಹತ್ರ ಬಂದು ಅವರು ಎಲ್ಲಿ ವಾಸ ಹೋಗಿದ್ರು? ಅವರು ಗೋಣೆಪದಲ್ಲೇ, ನಾನು ಗೋಣೆಪಲ್ಲೇ ಇರೋದು. ಆದರೆ ಅವರು ದುರ್ಗಾಪೂಜೆ ಲಾರಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು 5.5 ವರ್ಷ ಆಯಿತು ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಹಾಗೆ ಅವ್ರಿಗೆ ನೈಟ್ ಕಾರ್ ತಗೊಂಡು ಹೋದರು. ಅವರು ಯಾರು ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ನೋಡೋಕೆ ತಿರುಗಿ ಬಂದೇ ಇಲ್ಲ ಅವರು. ಹಾಗೆ ಈ ಥರ ಒಂದು ಗುಂಪು ಹತ್ಯೆ ಮಾಡಿದ್ದಾರೆ. ದಯವಿಟ್ಟು ಇದಕ್ಕೆ ಒಂದು ನ್ಯಾಯ ಸಿಗಲೇಬೇಕು. ಯಾಕೆಂತೇಳಿದ್ರೆ ಇದನ್ನು ನಮ್ಮದಲ್ಲ, ಇವತ್ತು ನಮಗೆ ಈ ಥರ ಆಗಿದೆ. ಈ ಅನುಭವ ಯಾರಿಗೂ ಆಗಬಾರ್ದು ಈ ಥರದ್ದೊಂದು ವಿಷಯ. ಡೌಟ್ ಅಂತ ಹೇಳಿದ್ರೆ ಅವರು ಒಬ್ಬರು ಪೂರ್ಣಚಂದ್ರ ಅಂತ ನೋಡಿ ಯಾರು ಅವ್ರನ್ನ ಕರೆದಿದ್ದು ಅಂತ ಒಂದು ಇದಿದೆ, ಅವ್ರ ಮೇಲೇ ಡೌಟ್ ಇರೋದು. ಹಾಗೆ ಅಂತ ಹೇಳಿದ್ರೆ ಅಷ್ಟೇ. ನಿಮಗೆ ಗೊತ್ತಾಗಿದೆ? ನನಗೆ ಆಟೋ ಡ್ರೈವರ್ ಒಬ್ಬರು ನನ್ನ ಮನೆಗೆ ಬಂದುಬಿಟ್ಟು ಅವರು ನನ್ನ ಮನೆ ಬಾಗಿಲು ತಟ್ಟಿದ್ರು 2 ಗಂಟೆಗೆ ಬಂದುಬಿಟ್ಟು ತಟ್ಟುಬಿಟ್ಟು ಈ ಥರ ನಿಮ್ಮ ಬ್ರದರ್ ಈ ಥರ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಅವಾಗ ಡೈರೆಕ್ಟ್ ಬೇಗ ಹೋದೆ ಹಾಸ್ಪಿಟ್ಲಿಗೆ ಹೋಗಿ ನೋಡುವಾಗ ಹಾಸ್ಪಿಟ್ಲಿಗೆ ತಲುಪಿಸಿ ಅಲ್ಲಿನೂ ಒಂದು 10 ನಿಮಿಷ ಅವರು ಇದ್ದಿದ್ರು. ಮತ್ತೆ ನೀರು ಕೇಳಿದ್ರು ಅವರು, ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳಿದ್ರು. ಮತ್ತು ನೀರು ಕುಡಿದು ಆದ ಮೇಲೆ ಅವರು ಹೋದರು. ನಾನು ಡೈರೆಕ್ಟ್ ಡಾಕ್ಟ್ರ್ ಹತ್ರ ನಾನು ಹೋಗೋಷ್ಟರಲ್ಲಿ ಹೋಗ್ಬಿಟ್ಟಿದ್ದಾನೆ. ನಾನು ಹೋಗಿ ಅವನು ಸುಮಾರು ಕರೆದೆ, ಬಟ್ ಅವನು ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಆಗ ಡಾಕ್ಟ್ರ್ ಹತ್ರ ಹೋದೆ. ನಾನು ಡಾಕ್ಟ್ರ್ ಹತ್ರ ಹೋಗಿ ಕೇಳಿದಾಗ ಡಾಕ್ಟ್ರ್ ವಿಷಯ ಈ ಥರ ಇಲ್ಲ ನವಂಬರ್ ಅಂತೆಲ್ಲ ಹೇಳಿದ್ರು ಅವರು. ಹೊಡೆದಿದ್ದು ನಮ್ಮ ಇಲ್ಲಿ ಕುಂದ ರೋಡ್ ಅಲ್ಲಿ ಒಂದು ಮಿಲ್ಲಿದೆ, ಅದ್ರ ಮುಂದೆಗಡೆ ಹೊಡೆದುಬಿಟ್ಟು ಹಾಕಿದ್ದಾರೆ ಅವ್ರನ್ನ. ಮಿಲ್ಲದ ಹೆಸರು ದಿಕ್ಸನ್ ಅಂತ ಹೇಳ್ಬಿಟ್ಟು, ಅದು ದಿಕ್ಸನ್ ಅಂತೇಳಿ ಕಾಫಿ ವರ್ಕ್ಸ್ ಅದು. ಅಲ್ಲಿ ಪೂರ್ಣಚಂದ್ರ ಅಂತ ಹೇಳ್ಬಿಟ್ಟು ಒಬ್ಬರು ಇದ್ದಾರಂತೆ, ಅವ್ರ ಮೇಲೇ ನನಗೆ ಎಲ್ಲ ಡೌಟ್ ಇರೋದು. ಹಾಗೆ ಸಿ ಸಿ ಕ್ಯಾಮರಾ ಯಾವುದೇ ಮಾಹಿತಿ ಬಂದಿಲ್ಲ, ಬಟ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅಂತೆ, ಅಲ್ಲಿ ನೋಡಬೇಕು ಸಿ ಸಿ ಕ್ಯಾಮ್ರಾದು. ಅಲ್ಲಿ ಮಾತಾಡ್ತಿರೋದು ಗೋಣಿಕೊಪ್ಪ ಬೈಪಾಸ್ ನನ್ನ ಮನೆ. ನಮ್ಮ ತಂಗಿದು ಗಂಡ ಅವರು ಅಳಿಯ ನವಾಜ್ ಅಂತ. ಅವರು ಸುಮಾರು ಒಂದು 1 ಗಂಟೆ ಆತೂರಿಗೆ ಯಾರೋ ಫೋನ್ ಮಾಡಿ ಕರೆಯುವಾಗ ಅವರು ಕಾರ್ ತಗೊಂಡು ಹೋದರು. ಅಲ್ಲಿ ದಿಕ್ಸನ್ ಅಂತೇಳಿ ಅವರ ಮಿಲ್ ಹತ್ರ ಈ ಥರ ಹತ್ಯೆ ಆಗಿದೆ. ಇದನ್ನು ನೀವು ಹೆಚ್ಚಿನ ಇದು ನೋಡಿ ಎಲ್ಲಿದ್ದಾರೆ ಅವರು ನೋಡಿ ಅರೆಸ್ಟ್ ಮಾಡಬೇಕು. ಇಲ್ಲಾಂದರೆ ನಮ್ಮ ಬಾಡಿ ಇಲ್ಲಿಗ ಮಡಿಕೆಯಲ್ಲಿದ್ದೀವಿ ನಾವು. ಅದನ್ನು ಇದು ತನಿಖೆ ಆಗಬೇಕು. ತನಿಖೆ ಆಗಿಲ್ಲದ್ರೆ ನಾವು ಬಾಡಿ ತೆಗೆಯೋದಿಲ್ಲ. ಇನ್ನು ಸಣ್ಣ ವಯಸ್ಸು 5 ವರ್ಷದ ಒಂದು ಹೆಣ್ಣು ಮಗು ಇದೆ. ಇದಕ್ಕೆ ಇವ್ರಿಗೆ ಏನಾದೊಂದು ಪರಿಹಾರ ಕಾಣಬೇಕು. ಯಾಕೆಂತೇಳಿದ್ರೆ ಬಾಡಿಗೆ ಮನೇಲಿ ಇರೋದು, ತುಂಬ ತೊಂದರೆಲಿದ್ದಾರೆ. ತುಂಬ ಸಂಘ ಅದು ಇದು ಸಾಲ ಮಾಡಿ ತುಂಬ ತೊಂದರೆಲಿದ್ದಾರೆ. ಇವ್ರಿಗೆ ಇದೇನು ಪರಿಹಾರ ಕಾಣಬೇಕು. ಇಲ್ಲಾಂದರೆ ಇದು ತನಿಖೆ ಆಗಿಲ್ಲಾದರೆ ಅವ್ರನ್ನ ಯಾರು ಏನಿದ್ದಾರೆ ಅವ್ರನ್ನೆಲ್ಲ ಕಂಡುಹಿಡಿಬೇಕು. ದಿಕ್ಸನ್ ಅಲ್ಲಿ ಬೋಪಣ್ಣ ಅಂತೇಳಿ ಮತ್ತು ಪೂರ್ಣಚಂದ್ರ ಅಂತೇಳಿ ಅಲ್ಲಿ ರೈಟ್ರು ಅಲ್ಲಿ ಕೆಲಸ ಮಾಡ್ತಿರೋದು. ಅವ್ರಿಗೆ ನಾವೀಗ ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲಿ ಸರ್ಕಲ್ ಈಗ ಒಂದು 3-4 ಗಂಟೆ ಒಳಗೆ ಅವ್ರೇನು ಇದು ಉಂಟು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಬಾಡಿ ತೊಗೊಂಡೋಗಿ ನಾವು ಅದ್ರ ಮುಂದೆ ನಾವು ಅವ್ರನ್ನ ಇದು ಮಾಡಬೇಕಾಗ್ತದೆ. ಇನ್ನು ಏನು ತೊಂದರೆ ಬರದಂಗೆ ನೀವು ಮಾಡಿಕೊಡ್ಬೇಕಾಗ್ತದೆ. ಇಲ್ಲಾಂದರೆ ಇದನ್ನು ಇವತ್ತು ಬಾಡಿ ತಗೊಂಡು ನಾವು ಗೋಣಿಕೊಪ್ಪದಲ್ಲಿ ಕಾಯಬೇಕಾಗ್ತದೆ. ಇನ್ನು ಇವರಿಗೆ ನಮ್ಮ ಹೆಸರು ಶಿಯಾಬ್ ಅಂತೇಳಿ, ಗೋಣಿಕೊಪ್ಪ ಬೈಪಾಸಲ್ಲಿ ಇರೋದು. ತಾರೀಕು ನಿನ್ನೆ 31 ಡಿಸೆಂಬರ್ದಂದು ನನ್ನಲ್ಲಿ ಕೆಲಸ ಮಾಡ್ತಾಯಿದ್ದ ಸುಮಾರು 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಂಥ ಚಾಲಕ ನವಾಜ್ ಎಂಬುವರು ಹತ್ಯೆಗೀಡಾಗಿದ್ದಾರೆ. ಒಳ್ಳೆಯ ಒಬ್ಬ ಡ್ರೈವರ್ ಆಗಿ ನಮ್ಮ ಸಂಸ್ಥೆಗೆ ಸೇವೆ ಸಲ್ಲಿಸ್ತಾ ಇದ್ದ. ದುರ್ಘಟನೆ ಅಂತ ಏನು ಹೇಳಿದ್ರೆ, ನಿನ್ನೆ ರಾತ್ರಿ 2 ಗಂಟೆಗೆ ಬಾಣಂತಿಗೆ ಹಲ್ಲೆ ಮಾಡಿ ಅವನು ಕೊಲೆಗೀಡಾಗಿದ್ದೆ. ಆದರೆ ನನಗೆ ಮಾಹಿತಿ ದೂರವಾಣಿ ಮೂಲಕ ಇವತ್ತು ಮುಂಜಾನೆ 7 ಗಂಟೆಗೆ ನನಗೆ ಮಾಹಿತಿ ಗೊತ್ತಾಗುತ್ತೆ. ತಕ್ಷಣವೇ ಬಂದು ನೋಡಿದಾಗ ಮಾರ್ಚರಲ್ಲಿ ಬಾಡಿ ಇರುತ್ತೆ. ಇನ್ನಷ್ಟೇ ಪೊಲೀಸ್ ತನಿಖೆಯಲ್ಲಿ ಇದು ಸತ್ಯಾಂಶ ಏನಿದೆ ಅಂತ ಬಯಲಾಗಬೇಕು. ಅದಕ್ಕೆ ಸಹಕಾರಿಯಾಗಿ ನಮ್ಮ ಗೋಣಿಕೊಪ್ಪನ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟ್ರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಈಗ ಪೋಸ್ಟ್ಮಾರ್ಟಮ್ ನಡೀತಾ ಇದೆ. ತದನಂತರ ಅವರ ಏನು ಕಾನೂನಾತ್ಮಕ ತನಿಖೆ ಆದಮೇಲೆ ಸತ್ಯ ಹೊರಬರಲಿದೆ. ಸೋಮವಾರಪೇಟೆ ಎಡವನಾಡು ಎಡವರೆ ಅರಣ್ಯದಲ್ಲಿ ಮರಗಳ ಹನನದ ಕೂಗು ಮತ್ತೆ ಮರ್ದನಿಸುತ್ತಲೇ ಇದೆ. ಇಲ್ಲಿ ಬೇಲಿ ಎದ್ದು ಹೊಲಮೈದ ಹಾಗೆ ಇದೆ.
ಅರಣ್ಯ ಇಲಾಖೆಯ ಕಾರ್ಯವೈಖರಿ ಇತ್ತೀಚೆಗಷ್ಟೇ ಎಡವರೆ ಮೀಸಲು ಅರಣ್ಯದಲ್ಲಿ ಕಳ್ಳರ ಗ್ಯಾಂಗ್ ಮರಗಳನ್ನು ಕದ್ದು ಸಾಗಿಸ್ತಾ ಇದ್ದ ಸಂದರ್ಭ ಅರಣ್ಯ ಇಲಾಖೆ ಕಳ್ಳರ ಗ್ಯಾಂಗ್ ಅನ್ನು ಪತ್ತೆ ಹಚ್ಚಿತ್ತು. ಆದರೆ ಈ ಪ್ರಕರಣ ಚಾಲ್ತಿಯಲ್ಲಿ ಇರುವಾಗಲೇ ಮತ್ತೊಂದು ಭಯಾನಕ ಮರಗಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದೆ. ಎಡವರೆ ಗ್ರಾಮದ ದಯಾನಂದ ಅಲಿಯಾಸ್ ರಂಜೆ ಎಂಬುವರು ಇದೇ ಗ್ರಾಮದಲ್ಲಿ ಭವ್ಯ ಬಂಗಲೆಯನ್ನು ನಿರ್ಮಿಸ್ತಾ ಇದ್ದು, ತೇಗದ ಮರಗಳನ್ನು ಅರಣ್ಯದಲ್ಲಿ ಕದ್ದು ತಂದದೇ ತೋಟದಲ್ಲಿ ಶೇಖರಿಸಿ ಮನೆಗೆ ಬೇಕಾದ ಪೀಠೋಪಕರಣಗಳನ್ನು ಅಲ್ಲಿಯೇ ತಯಾರು ಮಾಡಿ ಮನೆ ನಿರ್ಮಿಸ್ತಾ ಇದ್ದಾರೆ ಎಂಬ ಮಾಹಿತಿ ಮೇರೆಗೆ ಎಸಿಎಫ್ ಗೋಪಾಲ್ ನಿರ್ದೇಶನದಂತೆ ಆರ್ಎಫ್ಒ ಶೈಲೇಂದ್ರ ಅವರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಿದ್ದಾರೆ. ಇಲಾಖೆ ಸಿಬ್ಬಂದಿ ಸರ್ಚ್ ವಾರೆಂಟ್ ಸಹಿತ ದಯಾನಂದ್ ಎಂಬುವರ ಮನೆ ಮೇಲೆ ದಾಳಿ ನಡೆಸಿದ್ದು, ದಾಳಿಯ ಸಂದರ್ಭ ಮನೆಯ ಒಂದು ರೂಮಿನಲ್ಲಿ ಶೇಖರಿಸಿಟ್ಟ ತೇಗದ ಹಲಗೆ ಮತ್ತು ಮನೆಗೆ ಬಳಸಿದ ಕಿಟಕಿ, ಬಾಗಿಲು ಇವುಗಳೆಲ್ಲ ಸೇರಿದಂತೆ ಒಟ್ಟು 200 ಸೇಫ್ಟಿಗೂ ಹೆಚ್ಚು ತೇಗದ ಮರಗಳನ್ನು ಬಳಕೆ ಮಾಡಿರುವುದು ಕಂಡುಬಂದಿದೆ. ಈ ಪ್ರಕರಣದ ಜಾಡು ಹಿಡಿದು ಹೊರಟ ಅರಣ್ಯ ಸಿಬ್ಬಂದಿ ಮೀಸಲು ಅರಣ್ಯದ ಒಳಗೆ ತಲೆ ಎತ್ತಿ ನಿಂತಿದ್ದ ಬೃಹದಾಕಾರದ 18 ತೇಗದ ಮರಗಳು ಕಳ್ಳರ ಕೊಡಲಿ ಏಟಿಗೆ ಧರೆಗೆ ಉರುಳಿರುವುದು ಕಂಡುಬಂದಿದೆ. ತನಿಖೆ ಸಾಗ್ತಾ ಹೋದಂತೆ 18 ಮರಗಳ ನಾಶಕ್ಕೆ ಮುಖ್ಯ ಕಾರಣಕರ್ತ ಅರಣ್ಯ ಇಲಾಖೆಯ ಋಣ ತಿಂದು ದ್ರೋಹ ಬಗೆತಾ ಇದ್ದ ಆರ್ಆರ್ಟಿ ಸಿಬ್ಬಂದಿ ವಿನೋದ್ ಹಾಗೂ ಇನ್ನೊಬ್ಬ ಡಿಆರ್ಎಫ್ಒ ಉಲ್ಲಾಸ್ ಎಂದು ತನಿಖೆಯಿಂದ ಮಾಹಿತಿ ಹೊರಬಿದ್ದಿದೆ. ಈ ವಿನೋದ್ ಕಳೆದ ವಾರವಷ್ಟೇ ತಗಲಾಕಿಕೊಂಡ ಕಳ್ಳರ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಈತ. ಕಳೆದ ಪ್ರಕರಣದಲ್ಲಿ ತಲೆಮರೆಸಿಕೊಂಡು ಕೆಲ ದಿನಗಳ ಕಾಲ ನಾಪತ್ತೆಯಾಗಿದ್ದ. ನಂತರ ಬೇಲ್ ಪಡೆದು ನ್ಯಾಯಾಲಯಕ್ಕೆ ಹಾಜರಾಗಿದ್ದು, ವಿಚಾರಣೆಗೆ ಬರುವಂತೆ ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟು ಸಮಯ ನೀಡಿತ್ತು. ಆ ಸಮಯಕ್ಕೆ ಬಾರದೆ ಗಂಟೆಗಟ್ಟಲೆ ಅಧಿಕಾರಿಗಳನ್ನು ಸತಾಯಿಸಿ ಅಲ್ಲಿಯೂ ಉದ್ದಟತನವನ್ನು ಮೆರೆದಿದ್ದ. ನಂತರ ವಿಚಾರಣೆಯ ವೇಳೆ ಅಧಿಕಾರಿಗಳು ಆತನನ್ನು ವಿಚಾರಣೆಗೆ ಒಳಪಡಿಸದೆ ಅವನ ಹೇಳಿಕೆಯನ್ನಷ್ಟೇ ಪಡೆದು ಕಳಿಸಿದ್ದಾರೆ. ಅಲ್ಲದೆ ಈ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಭಯಾನಕ ಮರಕಳ್ಳತನದ ಕೃತ್ಯಕ್ಕೆ ವಿನೋದ್ ಸಾಕ್ಷಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ಇವೆಲ್ಲವನ್ನು ನೋಡುತ್ತಾ ಹೋದರೆ ಮೇಲಾಧಿಕಾರಿಗಳ ಕೃಪಾ ಕಟಾಕ್ಷ ಈತನ ಮೇಲೆ ಬಲವಾಗಿದೆ ಎಂದು ಕಂಡುಬರುತ್ತದೆ. ಇನ್ನು ಭವ್ಯ ಬಂಗಲೆಯ ವಿಷಯಕ್ಕೆ ಬಂದರೆ, ಮಾಲೀಕನಾದ ದಯಾನಂದ್ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿದ್ದುಕೊಂಡು ಅಡ್ಡದಾರಿ ಮೂಲಕ ಮನೆ ಕಟ್ಟುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಸದ್ಯ ಈ ಪ್ರಕರಣವನ್ನು ಅಧಿಕಾರಿಗಳು ಬಯಲಿಗೆ ಎಳಿತಾ ಇದ್ದಂತೆ ತನ್ನ ಸಾಮರ್ಥ್ಯವನ್ನು ತೋರಲು ಮುಂದಾಗಿದ್ದು, ರಾಜ್ಯ ಮಟ್ಟದ ನಾಯಕರ ಆಪ್ತರೊಂದಿಗೆ ಇಲ್ಲಿನ ಅಧಿಕಾರಿಗಳಿಗೆ ಮನವೊಲಿಸುವ ಯತ್ನ ಮಾಡಿದ್ದಾನೆ ಎಂದು ವಿಶ್ವಾಸಾರ್ಹ ಮೂಲಗಳಿಂದ ತಿಳಿದುಬಂದಿದೆ. ಆದರೆ ಇಲ್ಲಿನ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ಇಂದು ದಯಾನಂದ್ ಮನೆ ಹಾಗೂ ಅರಣ್ಯದಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ. ತನಿಖೆಯಲ್ಲಿ ಇಲಾಖೆಯ ಕೆಲ ಕಾಣದ ಕೈಗಳು ಈ ಪ್ರಕರಣದಲ್ಲಿ ಕೈಜೋಡಿಸಿವೆ ಎಂದು ಕಂಡುಬಂದಿದ್ದು, ಈ ಪ್ರಕರಣದ ತನಿಖೆಯಿಂದ ಗಸ್ತು ಇಲಾಖೆಯ ಎಸಿಎಫ್ ಗಾನಶ್ರೀಗೆ ವರ್ಗಾಯಿಸಲಾಗಿದ್ದು, ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಯಾರೊಬ್ಬರ ಒತ್ತಡ ಹಾಗೂ ಆಮಿಷಕ್ಕೆ ಒಳಗಾಗದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದನ್ನು ಎತ್ತಿ ಹಿಡಿಯಬೇಕಿದೆ. ಮನೆ ಹತ್ರ ಗಾಡಿ ಇದೆಯಾ? ಗಾಡಿ ನಂಬರ್ ಕೊಡಗು ಚಾನಲ್ ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್, ಸೋಮವಾರಪೇಟೆ. ಕುಂಜಿಲದ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಇಂಟರಾಕ್ಟ್ ಕ್ಲಬ್ ವತಿಯಿಂದ ಹೊಸ ವರ್ಷದ ಅಂಗವಾಗಿ ಬಡಿಕೇರಿಯ ತನುಲ್ ಆಶ್ರಮದಲ್ಲಿ ವಿವಿಧ ಚಟುವಟಿಕೆಗಳ ಮೂಲಕ ಆಶ್ರಮ ವಾಸಿಗಳಿಗೆ ಮನೋರಂಜನೆ ಕಾರ್ಯಕ್ರಮ ನೀಡಲಾಯಿತು. ಇದೇ ಸಂದರ್ಭ ಆಶ್ರಮದ ಪದ್ಮ ಎಂಬಾಕೆ ಹಳೆಯ ಹಾಡಿಗೆ ನೃತ್ಯ ಮಾಡೋ ಮೂಲಕ ಎಲ್ಲರನ್ನ ಹುಬ್ಬೇರಿಸಿದ್ರು.
ಶಿಕ್ಷಕಿ ಸಬ್ರಿನ್, ಶಿಕ್ಷಕರಾದ ಗಗನ್ ರಹಾನ ಹಾಗೂ ತನಲ್ ಆಶ್ರಮದ ಅಧ್ಯಕ್ಷ ಮೊಹಮ್ಮದ್ ಮುಸ್ತಫಾ, ಮುಹೀನಾ ಹಾಗೂ ಸದಸ್ಯ ಅಬ್ದುಲ್ಲಾ ಅವರು ತಂಡದೊಂದಿಗೆ ಜೊತೆಗೂಡಿದರು. നാട്ടിലെ രാജാവല്ലേ അങ്ങ് വരും നാടനയില്ല രാജകരാണെന്നോ ആരും മനസ്സിൽ നിന്നൊരിക്കലും മറക്കുവാൻ അവസ്ഥ വിധമുള്ളതായ നാടൻപാരിങ്ങനെ മുല്ലേ കുത്തി കെട്ടിക്കൊണ്ടാടുന്ന ആരും തമ്മിൽ കല്യാണം ನೋಡಿದ ಮಗನ ಸಂತೋಷ ಕಂಡ ಕಣ್ಣಿನಲ್ಲಿ ನೋವೆಲ್ಲ ಬಚ್ಚಿಟ್ಟ ಪ್ರೀತಿಯ ವಿದಾಯ ಹೊತ್ತು ಪ್ರೀತಿಯ ಬೇಡುತ್ತಿತ್ತು ಮಕ್ಕ ಕೊಂಗಡಿಸಿರುತ್ತಿತ್ತು ಕಣ್ಣೂರ ರಾಜರ ಕಣ್ಣೀರ ಹೆಜ್ಜೆಯ ಪ್ರೀತಿಯ ವಿದಾಯ ಹೊತ್ತು ಪ್ರೇಮವೇ ಹೋಗಿ ಬಾ ಮೂಲಕ ನಿಮ್ಮೆಲ್ಲರನ್ನ ಸಂತೋಷಗೊಳಿಸಲಿಕ್ಕೆ ನಗುಮುಖ ನಿಮ್ಮನ್ನೆಲ್ಲ ಸಂತೋಷಗೊಳಿಸಲಿಕ್ಕೆ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಗಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಲ್ವಾ ಅಲ್ವಾ? ನಾವು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ನಗಾಡ್ಬಿಟ್ಟು ನಮ್ಮ ಪ್ರೋಗ್ರಾಮ್ ನ ಮುಂದೆ ತಗೊಂಡು ಹೋಗೋಣ. ಓಕೆ, ಫಸ್ಟ್ ನಮ್ಮ ಸ್ಟೂಡೆಂಟ್ಸ್ ನ ಕರೀವ, ಅವರು ನಗಾಡ್ಲಿ, ಎಲ್ಲರನ್ನ ನಗಾಡ್ಸ್ಲಿ, ಮತ್ತೆ ನಮ್ಮ ಪ್ರೋಗ್ರಾಮ್ ನ ನಾವು ಮುಂದೆ ತಗೊಂಡು ಹೋಗೋಣ. ಓಕೆ, 2 ಮಿನಿಟ್ ಸುಮ್ಮನೆ ನಗಾಡುವ. ನಾವು ನಮಗೆ ಕಾರಣ ಬೇಕು ಅಂತ ಇಲ್ಲ ಅಲ್ಲ, ನಗಾಡಕ್ಕೆ ಕಾರಣ ಬೇಕು ಅಂತ ಇಲ್ಲ ಅಲ್ಲ. ನಮ್ಗೆ ಜೀವ ಇದೆ, ಉಸಿರಿದೆ, ಅದೇ ಒಂದು ದೊಡ್ಡ ಸಾಧನೆ ನಮ್ದು. ರೈಟ್? ನಾವೆಲ್ಲ ನಗಾಡುವ. ಓಕೆ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದ ಬೆಳಕುಂಟು ತೋರಿಸಿರಿ, ರೀತಿ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಎದುರು ಕೈ 2 ಕೈ ಪಾರ್ಟಿಸಿಪೇಟ್ ಮಾಡೋರು ಮಾತ್ರ ಬನ್ನಿ. ಮೇಲೆ ಮೇಲೆ ತಟ್ಟಿ, ಮೇಲೆ ಮೇಲೆ ತಟ್ಟಿ. ಔಟ್ ಆದ್ರೆ ಕೂತ್ಕೋಬೇಕು. ಹಬ್ಬ. ಓ ವಾ ವಾ ವಾ.
ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಬರಹಗಾರರ ಸಂಖ್ಯೆ ಕ್ಷೀಣಿಸ್ತಾ ಇದ್ದು ಹೊಸ ಬರಹಗಾರರಿಗೆ ಪ್ರೋತ್ಸಾಹ ಮತ್ತು ದಾನಿಗಳ ಸಹಕಾರದ ಅಗತ್ಯವಿದೆ ಎಂದು ಸಮಾಜ ಸೇವಕ ಅವರೇ ಮಾದಂಡ ಶರಣ್ ಪೂಣಚ್ಚ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಹೊಸ ವರ್ಷದ ಪ್ರಯುಕ್ತ ಕೊಡವ ಮಕ್ಕಳ ಕೂಟದ 123ನೇ ಪುಸ್ತಕ ಹಾಗೂ ಲೇಖಕಿ ಕರವಂಡ ಸೀಮಾ ಗಣಪತಿಯವರ 3ನೇ ಪುಸ್ತಕ ನೊಂದ ಜೀವ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾಮಾಜಿಕ ಜಾಲತಾಣಗಳು ಪ್ರಭಾವ ಬೀರಿರುವ ಈ ಯುಗದಲ್ಲಿ ಬರಹಗಾರರನ್ನ ಗುರುತಿಸುವುದು ಅಪರೂಪವೆನಿಸಿದೆ. ಪರಿಸ್ಥಿತಿ ಹೀಗಿದ್ರೂ ಲೇಖಕಿ ಕರವಂಡ ಸೀಮಾ ಗಣಪತಿಯವರು ತಮ್ಮ ಕಾರ್ಯದ ನಡುವೆಯೂ ಪುಸ್ತಕವನ್ನು ಹೊರತಂದಿದ್ದಾರೆ. ಆ ಮೂಲಕ ಲೇಖಕರಿಗೆ ತಾಳ್ಮೆ ಮುಖ್ಯ ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದರು. ಎರಡನೇ ಪುಸ್ತಕ ಅಂತ 3ನೇ ಪುಸ್ತಕ ಅಂತ ಹೇಳ್ತಾರೆ. ಈಗ ನಾವು ಡಿಜಿಟಲ್ ಮಾಧ್ಯಮದ ಮೂಲಕ ಇವಾಗ ನೋಡಿರೋದೆಲ್ಲ ನಾವು ಡಿಜಿಟಲ್ ಯುಗಕ್ಕೆ ಹೋಗಿದ್ದೀವಿ. ಬಟ್ ಈಗ 123ನೇ ಪುಸ್ತಕ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ತಿಂಗಳಲ್ಲಿ 124, 125ನೇ ಪುಸ್ತಕವನ್ನು ಬಿಡುಗಡೆ ಮಾಡ್ತೀನಿ ಅಂತ ನಾವು ಹೇಳಿದ್ರು. ಇದರ ಹಿಂದೆ ಇರತಕ್ಕಂಥ ಶ್ರಮ ಏನಿದೆ, ಈ ಬುಕ್ಕು ಬರೀಬೇಕು ಅಂದರೆ, ಈ ಪುಸ್ತಕ ಬರೀಬೇಕಂದ್ರೆ ಲೇಖಕರಿಗೆ ಎಷ್ಟು ಪ್ರೋತ್ಸಾಹ ಬೇಕು, ಅವರಿಗೆ ಒಂದು ತಾಳ್ಮೆ ಇರಬೇಕು ಅನ್ನೋದು ಈ ಪುಸ್ತಕ ಮೂಲಕ ಇವರು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡತಕ್ಕಂಥ ಒಂದು ವಿಚಾರದಲ್ಲಿ ಈ ಲೇಖಕರನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಕರೆದಂಥ ಈ ಮಕ್ಕಳ ಕೂಟದ ಎಲ್ಲ ಪ್ರಧಾನ ಕಾರ್ಯಗಳಿಗೆ ನಾನು ತುಂಬುವುದಾದ ಅಭಿನಂದನೆ. ಈ ಮಾಧ್ಯಮ ಡಿಜಿಟಲ್ ಮೀಡಿಯಾ ಮತ್ತು ಇರ್ತಕ್ಕಂಥ ಸೋಷಿಯಲ್ ಇದಿರೋದ್ರಿಂದ ಈ ಲೇಖಕನ ಗುರುತಿಸೋದು ದೊಡ್ಡ ವಿಷಯ ಆಗಬೇಕು. ಯಾಕಂದರೆ ಇದು ಕೊಡವ ಸಮುದಾಯಕ್ಕೆ ಅಲ್ಲ, ಎಲ್ಲ ಸಮುದಾಯಕ್ಕೂ ಒಂದು ಮಾದರಿಯಾಗಬೇಕು. ಲೇಖಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪುಸ್ತಕಗಳನ್ನು ಬಂದು ಸಮಾಜದ ಒಳ್ಳೆಯ ಗುರುತಿಸುವಂಥ ಕೆಲಸದಲ್ಲಿ ಎಲ್ಲ ಲೇಖಕರು ಆಗಬೇಕು ಅನ್ನೋ ಈ ವೇದಿಕೆ ಮೂಲಕ ಮಾಧ್ಯಮ ಮಿತ್ರಗಳ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಟು ತಾತಪಂಡ ಜ್ಯೋತಿ ಸೋಮಯ್ಯ ಅವರು ಮಾತನಾಡಿ, ತಮ್ಮ ಕಾರ್ಯಚಟುವಟಿಕೆಯ ನಡುವೆಯೂ ಕಾದಂಬರಿ ಬರೆದು ಓದುಗರ ಮುಂದಿಡುವುದು ಸವಾಲಿನ ಕೆಲಸ. ಓದುಗರ ಸಂಖ್ಯೆ ಕಡಿಮೆ ಇದ್ದರೂ ದಾನಿಗಳು ಲೇಖಕರಿಗೆ ಪ್ರೋತ್ಸಾಹ ನೀಡ್ತಾ ಇರುವುದು ಶ್ಲಾಘನೀಯವೆಂದರು. ಚಿಕ್ಕವಳಿದ್ದಲ್ಲಿ ಕಾದಂಬರಿ ಬರ್ತಾ ಇದೆ. ಈಗಲೂ ನೆನಪಿರೋದು ಉಷಾ ಅವರು ಬರೀತಾ ಇದ್ದಾರೆ ಕಾದಂಬರಿ. ಅವಾಗಲೇ ನಾನು ಓದ್ತಾ ಇದ್ದೆ. ಇವಾಗ ಸಮಯ ಸಿಗೋದಿಲ್ಲ, ಹಾಗಾಗಿ ಓದಲಿಕ್ಕೆ ಸ್ವಲ್ಪ ಕಷ್ಟ. ಆದರೂ ಬರೆಯುವವರ ಬಗ್ಗೆ ಸ್ವಲ್ಪ ಹೇಳಬೇಕು. ಸೀಮಾ ಅವರು ನನಗೆ ಪರಿಚಯ ಆಗಿರೋದು 2 ವರ್ಷದ ಹಿಂದೆ. ಅವರನ್ನು ಆನಂತರ ನಾವು ನೋಡ್ತಾ ಇದ್ದೇವೆ. ತುಂಬ ಬ್ಯುಸಿ ಲೇಡಿ. ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ. ಆಲ್ ಇಂಡಿಯಾ ರೇಡಿಯೋದಲ್ಲಿ ನ್ಯೂಸ್ ಓದ್ತಾಳೆ. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಸಹ ಅಷ್ಟೊಂದು ಬ್ಯುಸಿಯಾಗಿರುವ ಸೀಮಾ ಅವರು ಒಂದು ಕಾದಂಬರಿ ಬರೆದಿದ್ದು ಹೇಳುವಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದರೆ ಕವನ ಸಂಕಲನ ಬರೆಯೋದಾದರೆ ಒಂದು ಚಿಕ್ಕ ಒಂದು ಸ್ಟಾಪ್ ಸಿಕ್ಕುವಂಥ ಒಂದು ಚಿಕ್ಕ ಕೆಲವು ಗೆರೆಗಳಲ್ಲಿ ಬರೆಯುವಂಥದ್ದು ಇರ್ಬೋದು. ಆದರೆ ಒಂದು ಕಾದಂಬರಿ ಬರೀಬೇಕಾದ್ರೆ ಅಷ್ಟು ಟೈಮ್ ಬೇಕು. ಅದರ ಬಗ್ಗೆ ಮುಂದೆ ಬರಬೇಕು ಅಥವಾ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗುತ್ತೆ. ಕೊನೆಗೆ ಅದನ್ನು ನಿಲ್ಲಿಸುವಲ್ಲೂ ಕೂಡ ಸರಿಯಾಗಿ ನಿಲ್ಲಿಸಿದರೆ ಆ ಓದುಗರಿಗೆ ಒಂದು ಖುಷಿಯಾಗುತ್ತೆ, ಓದಿದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಇಂಥ ಒಂದು ಕಾದಂಬರಿಗಾರ್ತಿ ಅವರಿಗೆ ಒಂದು ಅವರ ಕಾದಂಬರಿಯನ್ನು ಬರೆಯಲು ಪ್ರೋತ್ಸಾಹ ಕೊಡ್ತಾ ಇರುವಂತಹ ಗೊಳ್ಳಜ್ಜಿ ರಾಯಪ್ಪನವರು. ಅವರು ಈಗ 3 ಪುಸ್ತಕವನ್ನು ಕೂಡ ಅವರೇ ಬಿಡುಗಡೆ ಮಾಡಲಿಕ್ಕೆ ಸಹಾಯ ಮಾಡಿದವರು. ಹಾಗೆಯೇ ಇಲ್ಲಿ ಕುಳಿತಿರುವಂತಹ ದಾನಿಗಳು ನಿಜವಾಗೂ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮಲ್ಲಿ ಎಷ್ಟೊಂದು ದಾನಿಗಳಿದ್ದಾರೆ. ಈಗ ಪುಸ್ತಕ ಅಂದರೆ 123 ಪುಸ್ತಕ, ಇದು 23ನೇ ಪುಸ್ತಕಕ್ಕೆ ಎಷ್ಟೊಂದು ದಾನಿಗಳು. ನಾನಿಂದು 3ನೇ ಬಾರಿ ಬರ್ತಾ ಇರೋದು. ಎಲ್ಲ ಹೊಸ ದಾನಿಗಳನ್ನು ನೋಡ್ತೇನೆ. ಅವರನ್ನು ಒಗ್ಗೂಡಿಸಿ ಈಗ ಬರ್ತಾ ಇರೋದು 123ನೇ ಪುಸ್ತಕ. ಗೊಳ್ಳಜ್ಜಿ ರಾಯಪ್ಪ ಮತ್ತು ಅವರ ಸಹಪಾಠಿ ಕರುಣವರಿಗೆ ನಾನು ನಿಜಕ್ಕೂ ಅವರು ಮಾಡಿದಂತಹ ಒಂದು ಈ ಕಾರ್ಬಾರು, ಇಷ್ಟು ದೊಡ್ಡ ಕಾರ್ಬಾರಿಗೆ ನಾನು ನಮ್ಮ ಎಲ್ಲರ ಪರವಾಗಿ ನಮ್ಮ ಯಾರೆಲ್ಲ ಬರೀತಾರೆ, ಪುಸ್ತಕ ಬರೀತಾರೆ, ಅವರನ್ನು ಹುಡುಕಿ ಅವರಿಗೆ ಸರಿಯಾದ ಡೊನೇಷನ್ಸನ್ನು ಪುನಃ ಆ ಡೊನೇಷನ್ಸ್ ಇಲ್ಲಿ ಎಷ್ಟು ಓಡಾಡಬೇಕು ಅನ್ನೋದು ನನಗೂ ಗೊತ್ತು.
ಅವ್ರನ್ನ ಹುಡುಕಿ ಒಂದು 200-300 ಪುಸ್ತಕ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಹೇಳ್ಕೊಂಡು ನನಗೂ ಗೊತ್ತು. ಇದೇ ರೀತಿಯಲ್ಲಿ 123 ಮಿನಿಮಮ್ ಒಂದು 300 ಪುಸ್ತಕ ಮಾಡಿದರೆ ಅವ್ರು ಎಷ್ಟು ಪುಸ್ತಕ ಕೊಟ್ಟಿರ್ಬೋದು ಅಂತ ಹೇಳ್ಕೊಂಡು ಒಂದು ಆಶ್ಚರ್ಯದ ಸಂಗತಿ. ನಿಮಗೂ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರಿಗೂ ನಾನು ನಿಜಕ್ಕೂ ಅಭಿನಂದನೆಗಳನ್ನು ಹೇಳ್ತಾ, ಕೊಡಮಟ್ಟಕೂಟದ ಒಂದು ಕಾರಣಕರ್ತರೇ ನಮ್ಮ ಒಳ್ಳೆಯದಿದ್ದಾರೆ, ನನ್ನ ಸ್ನೇಹಿತರು ಆಗಿರ್ತಾರೆ. ಅವರು ಒಂದು ಕೊಡಮಟ್ಟಕೂಟದ ಈ ಮಟ್ಟಕ್ಕೆ ತರಬೇಕಾದ್ರೆ ಅವರ ಶ್ರಮನೇ ಇರೋದಿದೆ, ಮುಖ್ಯ ಅವರದೇ ಇಲ್ಲಿ ಶ್ರಮ ಕೇಳಬಹುದು. ಇಂದು ನಾವು ಅಂದರೆ 123ನೇ ಪುಸ್ತಕಕ್ಕೆ ಇದು ಕಾರ್ಯಕರ್ತರಾಗಿರುವಂತಹ ಒಳ್ಳೆಯ ಲೇಖನಗಳನ್ನು ಅಭಿನಂದಿಸಬೇಕಾಗುತ್ತೆ. ಹಾಗೆಯೇ ಈಗ ಕೊಡಮಟ್ಟಕೂಟ ಇನ್ನೂ ಇದೇ ರೀತಿ ಬೆಳೆಯಲು ಅಯ್ಯಪ್ಪನವರಿಗೆ ಇದು ಅಂಥ ಶಕ್ತಿ ಕೊಡಲಿ ಕೇಳ್ಕೊಂಡು ಬೇಡ್ಕೊಳ್ತಾ ಇದ್ದೀನಿ. ಅದೇ ಇಂದಿನ ಪುಸ್ತಕಕ್ಕೆ ಬಿಡುಗಡೆ ಕಾರಣದಂಥ ಬರಹಗಾರ್ತಿ ಶ್ರೀಮತಿ ಕರವಂಡ ಸೀಮಗಣಪತಿಯವರ ನೊಂದ ಜೀವ ಅಂದರೆ ಒಂದು ಹಿಂದಿನ ಕಥೆಯ ಒಂದು ನೋವಿನ ಕಥೆಯ ಹಿಂದಿನ ಕಥೆಯನ್ನು ಒಂದು ಎಳೆದು ಬರುವಂತಹ ಪುಸ್ತಕ ಆಗಿದೆ. ಒಂದು ಒಳ್ಳೆಯ ಒಂದು ಕುಟುಂಬದಲ್ಲಿ ಆಗುವಂತಹ ಈ ಸಂಸಾರ ಕಾಣುವಂತಹ ಎಲ್ಲ ನೋವುಗಳನ್ನು ಪುಸ್ತಕಗಳು ಮಾಧ್ಯಮ ಪುಸ್ತಕ ಬರೀಬೇಕು ಅಂತ ಯಾವಾಗಲೂ ಯೋಚನೆ ಮಾಡಿರಲಿಲ್ಲ. ಆವಾಗ ನಾನು ವಾಟ್ಸಪ್ಗಳಲ್ಲಿ ಅಲ್ಲಿ ಇಲ್ಲಿ ಕೆಲವು ಕವನಗಳನ್ನು ಬರೀತಾ ಇದ್ದೆ. ನಾನು ಯಾವಾಗ ಕೊಡವ ಎಣ್ಣೆಗೆ ಸೇರಿಕೊಂಡೆ, ಕೊಡವ ಎಣ್ಣೆ ಮಾಡ್ತಾ ಇದ್ರು. ಆವಾಗ ನೀನು ಯಾಕೆ ಹೀಗೆ ಮೊಬೈಲ್ಗಳಲ್ಲಿ ಮಾತ್ರ ಬರೀತಾ ಇದೆಯಾ, ವಾಟ್ಸಪ್ಗಳಲ್ಲಿ ಮಾತ್ರ ನಿನ್ನ ಕವನ ಹೋಗ್ತಾ ಇದೆ, ನೀನು ಅದನ್ನು ಬುಕ್ ಮಾಡಿಟ್ಕೊಂಡ್ರೆ ನಿಮಗೆ ಅದೊಂದು ರೆಕಾರ್ಡ್ ಆಗಿರುತ್ತದೆ ಅಂತ ಹೇಳಿದ್ರು. ನನಗೆ ನಿಜವಾಗಿಯೂ ಅದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ, ಹೇಗೆ ಬುಕ್ ಮಾಡೋದು ಏನು ಅಂತ. ಅವರು ಪುಸ್ತಕ ಮಾಡಲಿಕ್ಕೆ ಎಲ್ಲ ಥರದ ಸಹಾಯವನ್ನು ಮಾಡಿದರು. ಹಾಗೆ ಇದು ನನ್ನ ಮೂರನೇ ಪುಸ್ತಕಕ್ಕೆ ಹಣ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೆ ನಾನು ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓದುವರ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಬರಹಗಾರರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಓದೋರು ಬೇಕು, ಓದದೇ ಇದ್ದರೆ ಪುಸ್ತಕ ಬರೆದು ಕೂಡ ವೇಸ್ಟ್ ಆಗ್ತದೆ. ಆ ಪುಸ್ತಕ ಬರೀಲಿಕ್ಕೆ ತುಂಬ ಸಮಯ ಬೇಕಾಗ್ತದೆ. ನಮಗೆ ತುಂಬ ಒಂದು ಕಾನ್ಸೆಪ್ಟನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸಮಯ ತಗೊಂಡು ನಮ್ಮ ಸಮಯಗಳನ್ನು ಅದರ ಜೊತೆ ಹೋರಾಟ ಮಾಡಿ ನಾವು ಬರೀಬೇಕಾಗ್ತದೆ. ಆವಾಗ ಅದಕ್ಕೆ ಸರಿಯಾದ ಪ್ರತಿಫಲ ನಮಗೆ ಸಿಕ್ಕಿದ್ರೆ ನಮಗೂ ಕೂಡ ಬರೀಲಿಕ್ಕೆ ಇಂಟ್ರೆಸ್ಟ್ ಆಗ್ತದೆ, ಆಸಕ್ತಿ ಬರ್ತದೆ. ಕೊಡವ ಮಕ್ಕಳಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ, ಸಮಾಜ ಸೇವಕ ಮಂಡೆಪಂಡ ರತನ್ ಕುಟ್ಟಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು. ನಪಕ್ಲವ್ ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಎಎ ಅಬ್ದುಲ್ಲಾ ಅವರಿಗೆ ಬೀಳ್ಕೊಡುಗೆ ಹಾಗೂ ನೂತನ ಅಧಿಕಾರಿ ಎಚ್ವಿ ವತ್ಸಲಕುಮಾರಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಗುರುವಾರ ಜರುಗಿತು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ 2019ರಿಂದ 25ರವರೆಗೆ ಪಿಡಿಒ ಆಗಿ ಉತ್ತಮ ಸೇವೆ ಸಲ್ಲಿಸಿ ಇದೀಗ ನಿರ್ಗಮಿಸ್ತಾ ಇರುವ ಎಎ ಅಬ್ದುಲ್ಲಾ ಅವರನ್ನು ಗುರುವಾರ ಪಂಚಾಯಿತಿ ವತಿಯಿಂದ ಆತ್ಮೀಯವಾಗಿ ಮತ್ತು ಗೌರವಪೂರ್ವಕವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಇದೇ ಸಂದರ್ಭ ತೆರವಾದ ಸ್ಥಾನವನ್ನು ಎಚ್ವಿ ವತ್ಸಲಕುಮಾರಿ ಅವರು ನೂತನ ಅಭಿವೃದ್ಧಿ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚಾಯಿತಿ ಅಧ್ಯಕ್ಷರಾದ ಎಚ್ಎ ಹಂಸ ಅವರು ವಹಿಸಿ ಮಾತನಾಡಿ, ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಎಲ್ಲೆಡೆ ಹೊಸ ವರ್ಷವನ್ನ ಕೇಕ್, ಡ್ಯಾನ್ಸ್, ಪಟಾಕಿಗಳ ಅಬ್ಬರದ ನಡುವೆ ಆಚರಣೆ ಮಾಡಿದರೆ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸ ವರ್ಷವನ್ನ ವಿನೂತನವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಹೊಸ ವರ್ಷ, ಹೊಸ ಚಿಂತನೆ, ಹೊಸ ನಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಣೆ ಮಾಡಲಾಯಿತು. ಮುಖ್ಯ ಶಿಕ್ಷಕ ಸತೀಶ್ ಅವರ ಮಾರ್ಗದರ್ಶನದಂತೆ ಮುಂಜಾನೆ ಎದ್ದ ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಶಾಲೆಗೆ ಆಗಮಿಸಿದ್ರು. ಶಾಲಾ ಆವರಣದಲ್ಲಿ ಸಂಕಲ್ಪ ಕುಟೀರದಲ್ಲಿ ನವವರ್ಷದ ಸಂಸ್ಕೃತ ಶ್ಲೋಕದೊಂದಿಗೆ ದೀಪ ಬೆಳಗಿಸಿ ಪ್ರಾರ್ಥಿಸಿದ್ರು. ನವಚಿಂತಾ ನವಕ್ರಿಯಾಃ ನವಸಂಕಲ್ಪಯುಕ್ತಾನಾಂ ಭವತು ಜೀವನಂ ಶುಭಂ ವಿದ್ಯಾ ದದಾತಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
ಈ ವರ್ಷದ ನನ್ನ ಕನಸು ಎಂಬ ವಿಷನ್ ಬೋರ್ಡ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ವರ್ಷದಲ್ಲಿ ತಾನು ಏನೆಲ್ಲ ಕಾರ್ಯಗಳನ್ನು ಮಾಡ್ತೇನೆ ಅಂತ ಶಿಕ್ಷಕರೊಂದಿಗೆ ಚರ್ಚಿಸಿ ಮಾರ್ಗದರ್ಶನವನ್ನು ಪಡ್ಕೊಂಡ್ರು. ಬಳಿಕ ಕಳೆದ ವರ್ಷ ತಾನೇನು ಮಾಡಿದೆ ಎಂಬುದನ್ನು ಸ್ಮೃತಿ ಕುಟೀರದಲ್ಲಿ ಕುಳಿತು ವಿಮರ್ಶಿಸಿ ಸಾಧಕ ಬಾಧಕಗಳ ಪಟ್ಟಿಯನ್ನು ಮಾಡಿದರು. ನಂತರ ಪ್ರತಿಜ್ಞಾ ಕುಟೀರಕ್ಕೆ ತೆರಳಿದ ವಿದ್ಯಾರ್ಥಿಗಳು ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡುವ ಮೂಲಕ ಈ ವರ್ಷ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದನ್ನು ಪ್ರಮಾಣೀಕರಿಸಿ ತಿಳಿಸಿದರು. ನಾನು ಈ ಹೊಸ ವರ್ಷದಲ್ಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸಿ ನನ್ನ ಅಧ್ಯಯನದಲ್ಲಿ ಶಿಸ್ತು ಪಾಲಿಸುತ್ತೇನೆ. ಸಹಪಾಠಿಗಳೊಂದಿಗೆ ಸಹಕರಿಸಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೇನೆ. ಅಗತ್ಯವಿಲ್ಲದೆ ಮೊಬೈಲ್ ಬಳಸುವುದಿಲ್ಲ. ಜಂಕ್ ಫುಡ್ ಸೇವಿಸುವುದಿಲ್ಲ. ಆರೋಗ್ಯಕರ ಆಹಾರವನ್ನು ಸೇವಿಸುತ್ತೇನೆ. ಯಾವುದೇ ದುಶ್ಚಟಗಳಿಗೆ ದಾಸನಾಗುವುದಿಲ್ಲ. ಹೊಸ ವರ್ಷದ ಹಿನ್ನೆಲೆ ಶಾಲೆಯ ತಳಿರು ತೋರಣಗಳಿಂದ ಸಿಂಗಾರ ಮಾಡಲಾಗಿದೆ. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಪ್ರಿಯ ಶಿಕ್ಷಕರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕಳೆದ ವರ್ಷ ನನ್ನ ಕಲಿಕೆಯ ವರ್ಷವಾಗಿತ್ತು. ಆದರೆ ಆ ಸಮಯವನ್ನು ನಾನು ಸರಿಯಾಗಿ ಬಳಸಲಿಲ್ಲ. ಮೊಬೈಲ್ ಮತ್ತು ಟಿವಿಗೆ ಹೆಚ್ಚು ಸಮಯವನ್ನು ಬಳಸಿದೆ. ಆದರೆ ಈ ವರ್ಷ ನಾನು ನಾನು ಆಗಲು ಪ್ರಯತ್ನಿಸುತ್ತೇನೆ. ಮೊಬೈಲನ್ನು ಜಾಸ್ತಿ ನೋಡುವುದಿಲ್ಲ. ದುಶ್ಚಟಗಳಿಂದ ದೂರವಿರುತ್ತೇನೆ. ಜಂಕ್ ಫುಡ್ಡನ್ನು ತಿನ್ನುವುದಿಲ್ಲ. ಕೊನೆಯದಾಗಿ ನಾನೊಂದು ಮಾತು ಹೇಳಲು ಬಯಸುತ್ತೇನೆ. ಕಳೆದದ್ದು ನಮ್ಮನ್ನು ತಗ್ಗಿಸುವುದಕ್ಕೆ ಅಲ್ಲ, ಮುಂದೆ ಉತ್ತಮರಾಗಲು ಕಲಿಸುವುದಕ್ಕೆ. ಧನ್ಯವಾದಗಳು. ಎಲ್ಲರಿಗೂ ಹೊಸ ವರ್ಷದ ಮಾನ್ಯ ಶಿಕ್ಷಕರೇ, ನನ್ನ ನೆಚ್ಚಿನ ಸ್ನೇಹಿತರೆ, ಕಳೆದ ವರ್ಷ ನನಗೆ ಒಂದು ವಿಷಯ ತಿಳಿಸಿತು. ಪ್ರಯತ್ನವಿಲ್ಲದೆ ಫಲ ಸಿಗುವುದಿಲ್ಲ. ನಾನು ಕೆಲವೊಮ್ಮೆ ಆರಂಭಿಸಿದ ಕೆಲಸವನ್ನು ಮಧ್ಯದಲ್ಲೇ ಬಿಟ್ಟೆ. ಕೆಲವೊಮ್ಮೆ ಭಯದಿಂದ ಮುಂದೆ ಹೆಜ್ಜೆ ಇಡಲಿಲ್ಲ. ಆದರೆ ಅದೇ ಕ್ಷಣಗಳು ನನಗೆ ಧೈರ್ಯವನ್ನು ಕಲಿಸಿದವು.
ಅದೇ ಕ್ಷಣಗಳು ನನಗೆ ಧೈರ್ಯವನ್ನು ಕಲಿಸಿದವು. ನಾನು ಈ ವರ್ಷದಿಂದ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ನಾನು ಕೆಲಸವನ್ನು ಮಧ್ಯದಲ್ಲೇ ಬಿಡುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಿಲ್ಲುವುದಿಲ್ಲ, ಮತ್ತೆ ಪ್ರಯತ್ನಿಸುತ್ತೇನೆ. ನಾನು ಸಮಯವನ್ನು ಗುರಿಗೆ ತಕ್ಕಂತೆ ಬಳಸುತ್ತೇನೆ. ನಾನು ಪುಸ್ತಕಗಳೊಂದಿಗೆ ಸ್ನೇಹವನ್ನು ಮಾಡುತ್ತೇನೆ. ನನ್ನ ವರ್ಷे नवहर्षे नवचिन्ता नवक्रियाः नवसङ्कल्पयुक्तानां भवतु जीवनं शुभं. सर्वे भवन्तु सुखिनः, सर्वे सन्तु निरामय, सर्वे भवन्तु सुखिनः, सर्वे सन्तु निरामय, सर्वे भद्राणि पश्यन्तु, मा कश्चित् दुःखभाग् भवेत्, मा कश्चित् दुःखभाग् भवेत्. विद्या ददाति विनयः. ಸೈಡ್ ದಾಪಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ನೂತನ ವರ್ಷಾಚರಣೆಯಿಂದ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಲಾಯಿತು. ಅಂಗನವಾಡಿ ಸಲಹಾ ಸಮಿತಿ ಅಧ್ಯಕ್ಷರಾದ ಸೋನಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅಂಗನವಾಡಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ತರಕಾರಿಗಳ ಬಳಕೆ ಹಾಗೂ ಉಪಯೋಗಗಳ ಬಗ್ಗೆ ನೃತ್ಯ ರೂಪಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದ ಅತಿಥಿಯಾಗಿ ಕೊಳಕೇರಿ ಗ್ರಾಮದ ಕಾಫಿ ಬೆಳೆಗಾರ ಕುಂಡ್ಯೋಳಂಡ ಬಿಪಿನ್ ಹಾಗೂ ತಾಲೂಕು ಸ್ತ್ರೀ ಶಕ್ತಿ ಗುಂಪಿನ ಕಾರ್ಯದರ್ಶಿ ಅನಿತಾ ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಹಾಗೂ ಕೇಕ್ ಕತ್ತರಿಸಿ ದಿನದ ಮಹತ್ವದ ಬಗ್ಗೆ ಮಾತನಾಡಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಮಕ್ಕಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮವನ್ನು ಅಂಗನವಾಡಿ ಕಾರ್ಯಕರ್ತೆ ಭಗವತಿ ನಿರೂಪಿಸಿ ವಂದಿಸಿದರು. ಸ್ತ್ರೀ ಶಕ್ತಿ ಗುಂಪಿನ ಹಾಗೂ ಬಾಲ ವಿಕಾಸ ಸಮಿತಿ ಸದಸ್ಯರು, ಪೋಷಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ನಗರದ ಸುದರ್ಶನ ವೃತ್ತದ ಬಳಿ ಸರ್ಕಾರದ ಅನುದಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆಗೆ ಭೂಮಿ ಪೂಜೆ ನಡೆದಿದೆ. ಈ ಹಂತದಲ್ಲಿ ಕೆಲವರು ಸರ್ಕಾರಿ ನೌಕರರಿಂದ ದೇಣಿಗೆ ಸಂಗ್ರಹಿಸಲು ಹೊರಟಿರುವುದನ್ನು ತೀವ್ರವಾಗಿ ವಿರೋಧಿಸಿರುವ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಯೋಜಕ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದೆಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಸುದರ್ಶನ ವೃತ್ತದ ಪಕ್ಕದಲ್ಲಿರುವ 4 ಸೆಂಟ್ ಸರ್ಕಾರಿ ಜಾಗದಲ್ಲಿ ಸರ್ಕಾರದ ವತಿಯಿಂದ ಸುಮಾರು 44 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಬೇಡ್ಕರ್ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲಾಗ್ತಾ ಇದೆ. ಅದರ ನಿರ್ವಹಣೆಗಾಗಿ ಶಾಸಕರು, ಕೆಲವು ದಲಿತ ಸಂಘಟನೆಗಳು, ಮುಖಂಡರಿಂದ ಮೇಲುಸ್ತುವಾರಿ ಸಮಿತಿ ಮಾಡಿದ್ದಾರೆ. ಇವರುಗಳಿಗೆ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸುವುದಷ್ಟೇ ಕೆಲಸ. ಹೀಗಿದ್ದು ಇತ್ತೀಚೆಗೆ ಸಮಿತಿಯ ಕೆಲವು ಸದಸ್ಯರು ಸರ್ಕಾರಿ ನೌಕರರಿಂದ, ಅಧಿಕಾರಿಗಳಿಂದ ದೇಣಿಗೆ ಪಡೆಯಲು ಹೊರಟಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಇದನ್ನು ಸಹಿಸಲು ಸಾಧ್ಯವಿಲ್ಲವೆಂದರು. ಪುತ್ಥಳಿ ಅನ್ನೋದು ಜೊತೆಗೆ ಇನ್ನೂ ಹಲವಾರು ಇವತ್ತು ನಮ್ಮ ದೇಶದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಜನ ಇವತ್ತು ನಾವು ನೆನಪಿಸಬೇಕಾಗಿತ್ತು. ಬಸವಣ್ಣವರಾಗಿರ್ಬೋದು, ಬುದ್ಧರಾಗಿರ್ಬೋದು, ಕುವೆಂಪು ಆಗಿರ್ಬೋದು, ಅರೆಂಗೂರು ಆಗಿರ್ಬೋದು, ಪೆರಿಯಾರಾಗಿರ್ಬೋದು. ಹಾಗೆಯೇ ಬಸವಣ್ಣವರು ಹಾಕಿಕೊಂಡಂಥ ಅವರ ಮಾರ್ಗದರ್ಶನದಲ್ಲೇ ಅಂಬೇಡ್ಕರ ಹೋರಾಟನೂ ಕೂಡ ಆಗಿತ್ತು. ಅಂಬೇಡ್ಕರ ಹಾಕಿಕೊಟ್ಟಂಥ ಹೆಜ್ಜೆ ನಾವು ದಾಟಿ ಹೋಗಿರಲಿಲ್ಲ. ಹಾಗಾಗಿ ನಾವು ಅಂಬೇಡ್ಕರ್ ಅವರ
ಗೊತ್ತಿಲ್ಲದೆ ನಾವು ಎಲ್ಲೂ ಕೂಡ ದೇಣಿಗೆಯನ್ನು ತೆಗೆದುಕೊಂಡು ಮಾಡಿದಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ. ಹಾಗಾಗಿ ಇಂಥ ಸಂದರ್ಭವನ್ನು ನಾನು ಕೂಡ ತಮ್ಮ ಮುಂದೆ ಹೇಳಿದ್ದ ಇಲ್ಲ. ಯಾರೂ ಕೂಡ ಅಂಥ ಒಂದು ಸಾಹಸಕ್ಕೆ ಹಾಕೋದು ಬೇಡ. ಸಾಕಷ್ಟು ಸರ್ಕಾರ ಏನು 1-2 ಲಕ್ಷ ಅಲ್ಲ, ಇವತ್ತು 40 ಲಕ್ಷ ರೂಪಾಯಿ ಹಣವನ್ನು ವೆಚ್ಚ ಖರ್ಚು ಮಾಡ್ತಾ ಇದ್ದಾರೆ. ಅದು ಸಂತೋಷದ ಸುದ್ದಿ. ಯಾರು ಕೂಡ ದೇಣಿಗೆಯನ್ನು ಕೊಡಬಾರ್ದು, ಯಾಕೆಂದರೆ ಎಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥ ವಿಚಾರ ಒಂದು ಜಿಲ್ಲೆ ಒಳಗಡೆ ಅಂತೇಳಿ ಹೇಳಿಕ್ಕೆ ಬಯಸ್ತೀನಿ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವತ್ತೇನು ಹುಬ್ಬಳ್ಳಿಯಲ್ಲಿ ನಡೆದಂಥ ಮರ್ಯಾದೆ ಹತ್ಯೆ ಆಗಿದೆ, ಅದು ಇಡೀ ದೇಶವೇ ತಲೆ ತೆಗೆಸಬೇಕಾದಂಥ ವಿಚಾರ. ಇವತ್ತು ಆ ಹೆಣ್ಣುಮಗಳು ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣುಮಗಳನ್ನ ಚುಚ್ಚಿ ಹಾಗೆಯೊಂದು ಎಷ್ಟೊಂದು ಕೆಟ್ಟತನದಲ್ಲಿ ಆ ಹೆಣ್ಣುಮಗಳಿಗೆ ಚಿತ್ರಹಿಂಸೆ ಕೊಟ್ಟು ಸಾಗಿಸುತ್ತಾರೆ. ಇದನ್ನು ನಾಗರಿಕ ಸಮಾಜವೇ ತಲೆ ತೆಗೆಸಬೇಕಾಗಿದೆ. ಆ ಹೆಣ್ಣು ಮಕ್ಕಳು ಏನೆಲ್ಲ ಕನಸುಗಳನ್ನ ಕಂಡಿದ್ರು. ನನ್ನ ಮಗು ಹೊರಗಡೆ ಬಂದ ತಕ್ಷಣ ಆ ಮಗುಗೆ ನಾನು ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಕನಸುಗಳನ್ನ ಹೊತ್ತಿದ್ರು. ಅಂಥ ಒಂದು ಅಮಾನವೀಯ ಕೃತ್ಯಗಳು ಇಲ್ಲಿ ನಡೀತಾ ಇದೆ ಅಂದರೆ ಈ ಜಾತಿಯ ವ್ಯವಸ್ಥೆ ಎಷ್ಟು ಆಳವಾಗಿ ಬೇರ್ಬಿಟ್ಟಿದೆ. ಇಂಥ ಒಂದು ಜಾತ್ಯಾತೀತ ಉಳಿತಕ್ಕಂಥ ಇಂಥ ಒಂದು ದೇಶದಲ್ಲಿ ನಾವುಗಳೆಲ್ಲರೂ ಕೂಡ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿದ್ದೀವಿ, ಸಂವಿಧಾನದ ಅಡಿಯಲ್ಲಿದ್ದೀವಿ. ಇಂಥ ಒಂದು ಜಾತ್ಯಾತೀತ ಅನಿಸ್ಕೊಂಡಂತಕ್ಕಂಥ ನಮ್ಮ ಈ ದೇಶದೊಳಗಡೆ ಇಂಥ ಒಂದು ಹೀನ ಕೃತ್ಯ ಮಾಡ್ತಕ್ಕಂಥ ಇಂಥ ಒಂದು ಜಾತಿಯ ಅಮಲಿನಲ್ಲಿ ಇವತ್ತು ಹೆಣ್ಣುಮಗಳಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಯಾರು ಕೂಡ ಜಾತಿಯ ತಾರತಮ್ಯನ ಅಳತೆ ಮಾಡದೆ ಪ್ರೀತಿಗೆ, ಭದ್ರತೆಗೆ, ಗೌರವಕ್ಕೆ, ವಿಶ್ವಾಸಕ್ಕೆ, ನಂಬಿಕೆಗೆ ಪಾತ್ರರಾದಂತಹ ಈ ದೇಶ. ಹಾಗಾಗಿ ಇಂಥ ಒಂದು ಪ್ರೀತಿ ವಿಶ್ವಾಸದ ಯಾವತ್ತೂ ಕೂಡ ಕಗ್ಗೊಲೆ ಮಾಡಬಾರದು. ದೇಶದ ಐಕ್ಯತೆಗೋಸ್ಕರ ನಾವು ನಮ್ಮ ಕೈಯಲ್ಲಾದರೆ ಒಳ್ಳೆ ಕೆಲಸಗಳನ್ನ ಮಾಡೋಣ, ಕೆಟ್ಟ ಕೆಲಸಗಳಿಗೆ ಹೋಗಬಾರದು. ಇದು ಭ್ರಷ್ಟಾಚಾರ ರಹಿತವಾಗಿ ಅಂಬೇಡ್ಕರ್ ನಿರ್ಮಾಣ ಎಲ್ಲ ಜಿಲ್ಲೆಗಳನ್ನು ಕೂಡ ಆಗಿದೆ. ಯಾರು ತೆರಿಗೆಯನ್ನು ಮಾಡುವಂಥ ಇತಿಹಾಸ ಇಲ್ಲ. ಹಾಗಾಗಿ ನಾವು ಅವರನ್ನು ಮನವಿ ಮಾಡ್ತಾ ಇದ್ದೀವಿ. ಖಂಡಿತವಾಗಲೂ ದಾಖಲಾತಿ ಸಿಕ್ಕಿದರೆ ನಾವೇ ಕಂಪ್ಲೇಂಟ್ ಮಾಡ್ತೀವಿ. ಅದರಲ್ಲಿ ಎರಡು ಮಾತೇ ಇಲ್ಲ. ನಾವು ಕಾಯ್ತಾ ಇದ್ದೀವಿ. ನಾವು ಹೇಗೆ ಅಂತಂದರೆ ಸುಳ್ಳು ಹೇಳ್ಕೊಂಡು ಮಾಡಬಾರ್ದು. ಇದು 44 ಲಕ್ಷ ಅಂದರೆ ಕಡಿಮೆ ಹಣ, ಅದಕ್ಕಿಂತ ದುಡಿಬೇಕು ನಮಗೆ. ಯಾಕೆ ಅವಶ್ಯಕತೆ ಏನಿದೆ? ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಏನಾದ್ರು ಅಂತ ನಮ್ಮ ಸಮಾಜದವರು, ಸಂಘಟನೆಯವರು ಏನಾಗುವಂಥ ದುಸ್ಸಾಹಸಕ್ಕೆ ಕೈಯಾಗಿದೆ, ದಯವಿಟ್ಟು ಕೈಗಡಿ ಅನ್ನೋದು ನಮ್ಮ ಮನವಿ. ಆರೋಪ ಅಲ್ಲ, ಸರ್ಕಾರದಿಂದಲೇ ಕೊಟ್ಟಿರುವಾಗ ಬೇರೆ ಆ ಪುತ್ಥಳಿಗೆ ಬೇರೆ ಏನು ಚಂದ ಇರ್ತದೋ ಬೇರೆ ರೀತಿಯಲ್ಲಿ ಯಾವುದನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರವೇ ಮಾಡ್ತದೆ. ಆದರೆ ಅದನ್ನು ದುರುಪಯೋಗಪಡಿಸ್ಕೊಂಡು ಬೇರೆಯವರು ಈ ರೀತಿ ಚಂದ ವಸೂಲಿ ಮಾಡೋದು ಇದನ್ನೆಲ್ಲ ಮಾಡೋದು ಬೇಡ. ಅದರಿಂದ ಸಂದೇಶ ಹೋಗೋದು ಬೇಡ ಅನ್ನೋ ಉದ್ದೇಶ ಅಷ್ಟೇ. ಗೋಷ್ಠಿಯಲ್ಲಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಯೋಜಕ ರಾಜಶೇಖರ್, ಜಿಲ್ಲಾ ಸಮಿತಿ ಸದಸ್ಯ ಎಂಇ ಪೊನ್ನಪ್ಪ, ಮಂಜುನಾಥ್, ಡಿಲಕ್ಷ, ಸೋಮರ್ಪೇಟೆ ತಾಲೂಕು ಸಂಯೋಜಕ ಚಂದ್ರಶೇಖರ್ ಪಾಲ್ಗೊಂಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗ, ನೈಸರ್ಗಿಕ ಸಂಪತ್ತು ಬದಲಾವಣೆಗೊಂಡು ಎಐ ತಂತ್ರಜ್ಞಾನದತ್ತ ಮುಖ ಮಾಡ್ತಾ ಇರುವುದು ದುಃಖಕರ. ಮುಂದಿನ ದಿನಗಳಲ್ಲಿ ಎಐ ತಂತ್ರಜ್ಞಾನವು ಮಾನವನನ್ನು ಆಳುವುದರಲ್ಲಿ ಸಂಶಯವಿಲ್ಲವೆಂದು ಮಡಿಕೇರಿಯ ಹಿರಿಯ ವಕೀಲರಾದ ಕೆಪಿ ಬಾಲಸುಬ್ರಹ್ಮಣ್ಯ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಾಪಕ್ಲು ಬಳಿಯ ಹೊದವಾಡ ರಾಫೆಲ್ಸ್ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಶಾಲೆ ಮತ್ತು ಪಿಯು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಪರೀಕ್ಷೆಗೂ ಮುನ್ನ ಮೊಬೈಲ್ ಅವಲಂಬಿಸಿರುವುದು ವಿಷಾದನೀಯ. ಮಾನವನು ಪ್ರತಿಯೊಂದು ವಿಷಯ ತಿಳಿಯಬೇಕಾದರೂ ಗೂಗಲ್ನಲ್ಲಿ ಹುಡುಕ್ತಾ ಇರುವುದು ಕಂಡುಬರ್ತಾ ಇದೆ. ಜಗತ್ತು ಎಐ ತಂತ್ರಜ್ಞಾನದತ್ತ ಮುಖ ಮಾಡಿರುವುದು ದೊಡ್ಡ ವಿಪರ್ಯಾಸ. ಮನುಷ್ಯನೇ ಇದಕ್ಕೆ ಅವಕಾಶ ಕಲ್ಪಿಸಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನವಿಲ್ಲದಿದ್ದರೆ ಮಾನವನು ಶೂನ್ಯನಾಗಿ ಬಿಡ್ತಾನೆ. ತಂತ್ರಜ್ಞಾನದ ಆವಿಷ್ಕಾರ ನಮ್ಮ ಬಳಕೆಗೋಸ್ಕರ ಹೊರತು ನಮ್ಮನ್ನು ಆಳುವುದಕ್ಕಲ್ಲ. ಮೊಬೈಲ್ ನಮ್ಮ ಜೀವನಕ್ಕೆ ಅವಶ್ಯಕತೆ ಇದೆ, ಆದರೆ ಜೀವನವೇ ಮೊಬೈಲ್ ಆಗಬಾರ್ದು. ಅವಶ್ಯಕತೆಗೆ ತಕ್ಕಂತೆ ಮೊಬೈಲ್ ಬಳಕೆ ಮಾಡುವ ಮೂಲಕ ಶಿಕ್ಷಣದ ಕಡೆಗೆ ಹೆಚ್ಚು ಆಸಕ್ತಿಯನ್ನು ತೋರಿ ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕೆಂದು ಕಿವಿಮಾತು ಹೇಳಿದರು.
Tell the students, bring out the old and bring in the new. There is no partition like what you have put here to seating arrangements between 2025 and 2026. It is only imagination. It is only looking at the watch or the calendar that you will know that there is a new year. Otherwise things remain the same. But new year creates an opportunity to organize some hope. Yes, things will be better than what it is today. This probably answers all the problems in life, most of them. And the world today, I'm scared of the future of our children. It is not that our children will become good citizens and others. We are scared because the influence of the world is so scary that we do not know what will happen to our future generations. We are in a very, very advanced technological world. Industry has developed. Artificial intelligence and come in place of natural intelligence, not only natural intelligence, natural stupidity also. Probably that would have been better than artificial intelligence. Because we say 60% of the cases, especially Negotiable Instruments Act cases, can be handled by artificial intelligence. Maybe 70 to 80% of the ailments, the illnesses, can be cured by artificial intelligence. And if artificial intelligence can control the mob like this, then what is the use of 145 Indians or 600, 700 crores in the world? Probably we may need artificial intelligence giving room to the people. Life is lost. We are in such a world. The advancement is so much. I saw the banner here. It says 2K25. See, K is equivalent to 0 there. 0 would occupy the same space, but still we have pleasure in writing 24K250. ಮಡಿಕೇರಿ ಎಫ್ಎಂಸಿ ಕಾಲೇಜಿನ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಪಿ ಕೃಷ್ಣ ಅವರು ಈ ಸಂದರ್ಭ ಮಾತನಾಡಿದರು. ಲರ್ನಿಂಗ್ ಅಂತ ಹೇಳುವಂತ ಒಂದು ಕಾಲಘಟ್ಟದಲ್ಲಿ ನಾವು ಎವ್ರಿಥಿಂಗ್ ದ ಎಂಟೈರ್ ವರ್ಲ್ಡ್ ಈಸ್ ಇನ್ ಯುವರ್ ಫಿಂಗರ್ ಟ್ರಿಪ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಮೊಬೈಲ್ ಫೋನ್ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾನು ನಮ್ಮ ಪ್ರೀತಿಯ ಮಕ್ಕಳಿಗೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಸಣ್ಣ ಮಗು ಅಳ್ತಾ ಇದೆ ಅಂತ ಹೇಳಿದ್ರೆ ಪೇರೆಂಟ್ಸ್ಗಳು ತೆಗೆದುಕೊಡೋದು ಮೊಬೈಲ್ ಫೋನ್. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗೂ ಕೂಡ ಹೇಳ್ತಾ ಇದ್ದೀನಿ, ಮೊಬೈಲ್ ಫೋನ್ ಬಳಕೆಯನ್ನು ವಿದ್ಯಾರ್ಥಿಗಳಿಗೂ ಕೂಡ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳು ಅದನ್ನು ಮುಟ್ಟಬೇಡಿ, ಮೊಬೈಲ್ ಫೋನನ್ನು ದಯವಿಟ್ಟು ಮುಟ್ಟಬೇಡಿ. ಇನ್ಕ್ಲೂಡಿಂಗ್ PUC ವಿದ್ಯಾರ್ಥಿಗಳು ಕೂಡ ಅಷ್ಟೇ. ಈಗ ಪುಸ್ತಕ ಓದೋದು, ನೋಟ್ಸ್ ಓದೋದು ಕೂಡ ಈಗಿನ ನಮ್ಮ ಡಿಗ್ರಿ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದೀವಿ ನಾವು. ಮೊಬೈಲ್ ಫೋನ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ರೈಟಿಂಗ್ ಎಬಿಲಿಟಿ ತುಂಬ ಕಡಿಮೆ ಆಗಿದೆ. ಎಕ್ಸಾಮಲ್ಲಿ 2 ಗಂಟೆ 3 ಗಂಟೆ ಬರೆಯುವಾಗ ಕೈ ಕಾಲು ಎಲ್ಲ ಅವರು ಒದ್ದಾಡೋದು ನೋಡೋಕ್ಕೆ ಆಗ್ತಾ ಇಲ್ಲ. ನಾವು ಮೊದಲೆಲ್ಲ ಯಾವುದೇ ಕಾರಣಕ್ಕೂ ನೋಟ್ಸ್ ಬರೆಯೋದನ್ನಾಗಲಿ, ಲೈಬ್ರರಿಗೆ ವಿಸಿಟ್ ಕೊಡೋದನ್ನಾಗಲಿ ನಾವು ಬಿಡ್ತಾ ಇರಲಿಲ್ಲ. ಈಗ ಲೈಬ್ರರಿಗೆ ಹೋಗೋದ್ರ ಬದಲು ಅದೇ ಹೀಗೆ ಹೇಳಿದಾಗೆ ನಾವು ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ದ ಫಿಂಗರ್ ಟಿಪ್ ಅಂತ ಹೇಳಿದ್ರೆ, ನಿಮಗೆ ನೋಟ್ಸ್ ಬೇಕಂತ ಹೇಳಿದ್ರು ಕೂಡ ಮೊಬೈಲ್ ಫೋನಲ್ಲಿ ನಿಮಗೆ ಸಿಗ್ತಾ ಇದೆ. ಆದ್ದರಿಂದಾಗಿ ನಾನು ಹೇಳ್ತಾ ಇರೋದು, ಯಂಗ್ ಚಿಲ್ಡ್ರನ್ಸ್ ತುಂಬ ನಿಮ್ಮ ಸ್ಕಿನ್ ಎಲ್ಲ ತುಂಬ ಟೆಂಡರ್ ಆಗಿರ್ತದೆ. ವೈಜ್ಞಾನಿಕವಾಗಿ ಹೇಳೋದಾಗಿದ್ರೆ ಮೊಬೈಲ್ ಫೋನಲ್ಲಿ ಅದರಿಂದ ಬರುವಂಥ ರೇಡಿಯೇಷನ್, ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ, ಸೊ ಈ 3 ವಿಭಾಗಗಳಿಂದ ಪ್ರಾರಂಭ ಮಾಡಿದಂಥ ಈ ಕಾಲೇಜು ಸರಿಸುಮಾರು 9 ವರ್ಷದ ಹರೆಯದಲ್ಲಿದೆ. ಬಹುತೇಕವಾಗಿ ಈ ಕಾಲೇಜಿನಿಂದ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳು ಮುಂದೆ ಸಾಗಿ ಒಂದು ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಈಗ ತಾನೇ ನಿಮ್ಮ ಎದುರುಗಡೆ ಇದ್ದಂಥ ಕಳೆದ ವರ್ಷದ ವಿದ್ಯಾರ್ಥಿನಿ ಆದಂಥ ಶಬ್ನಾ ಶರೀನ್, ಮೇ ಬಿ ಅವರು ಇಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಆ ವಿದ್ಯಾರ್ಥಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಕ್ಕಾಗಿ ನಮ್ಮ ಒಂದು ಸ್ನೇಹಿತರ ಒಂದು ಸಂಸ್ಥೆ ವತಿಯಿಂದ, ಏನು ಮೀಫ್ ಸಂಸ್ಥೆ ಇದೆ, ಆ ಮೀಫ್ ಸಂಸ್ಥೆ ವತಿಯಿಂದ ಆ ಒಂದು ವಿದ್ಯಾರ್ಥಿಗೆ ಫ್ರೀಯಾಗಿ ನಾವು ಒಂದು ಈ ಕಾಲೇಜಿನ ಒಂದು ಶಿಫಾರಸಿನ ಮೇರೆಗೆ ರೋಬೋಟಿಕ್ ಸೈನ್ಸನ್ನು ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸ್ಥಾನವನ್ನು ಮಾಡಿಕೊಟ್ಟಿದ್ದೇವೆ.
ಬಹುತೇಕ ಇದು ಇಲ್ಲಿ ನನ್ನ ಎದುರುಗಡೆ ಇರುವಂತಹ ಎಲ್ಲ ಪೋಷಕ ವೃಂದದವರು ಕೇಳಿಸ್ಕೋಬೇಕು. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ NK ಮೆಹಬೂಬ್ ಸಾಬ್, ಕಾಲೇಜಿನ ಪ್ರಾಂಶುಪಾಲರಾದ PG ಕಲಾವತಿ, ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಹಂಸ, ಹೊದ್ದೂರು ಗ್ರಾಮ ಪಂಚಾಯತ್ ಸದಸ್ಯ ಮೊಯ್ದು ಕೊಟ್ಟಮುಡಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. Is breaking the coconut for childs. Ashkar, parent of Atish, 2nd standard, parent of Saja Fatima, 1st standard, secured 2nd prize, and Fida Fatima, 6th standard, secured 3rd prize. Next category is penalty shoot of Atish, 2nd standard, secured 1st prize. Of Ziad, 6th standard. Out of waste. First prize in strong craft. Fida Fatima of 6th standard. Thomas secured 1st prize in cooking without fire. Ziad of 2nd PU Science. Thank you, sir. Umair BA has secured 2nd rank. Fida Fatima 2nd rank, bracketed with Next, 2nd rank shared among Ahmad Qais, Shada Fatima and Muhammad Ayman. 1st standard, 1st rank shared between Shahla and Sana Fatima. Has secured 2nd rank. Usaim Habib Mekki. Okay. It's none other than Usaim Habib Mekki of 2nd Science. Please give him a big round of applause. To announce best sports person of the year 25-26, Muhammad Irfan, 2nd Commerce. Yes, it's yes. Congratulations. Congratulations, Shabna. Fazila has secured. ಪರಸ್ಪರ ನಾವಿಬ್ರು ಸಹ ಪೋಷಕ ವೃಂದದವರು ಶಿಕ್ಷಕ ಸರಿಯಾಗಿ ಚರ್ಚೆಯನ್ನ ಮಾಡಿ ಸರಿಯಾಗಿ ಮಾತಾಡಿಕೊಂಡು ನಾವು ಬಗೆಹರಿಸಿಕೊಂಡ್ರೆ ಅದರಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಇದೆ. ಹಾಗಾಗಿ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಟ್ಟಾಗ ಪೋಷಕ ವೃಂದದವರು ನಾವು ನಿಜವಾಗ್ಲೂ ಈ ಶಾಲೆಯನ್ನ ಇನ್ನೂ ಉತ್ತಮವಾಗಿ ತೆಗೆದುಕೊಂಡು ಹೋಗ್ತೇವೆ.
ಬಹುಶಃ ನಮ್ಮ ಈ ಶಾಲೆಯಲ್ಲಿ ನಾವು ವಿಜ್ಞಾನ ವಿಭಾಗವನ್ನು ಬಹಳ ಆಸಕ್ತಿಯಿಂದ ಪ್ರಾರಂಭ ಮಾಡಿದ್ವಿ. ಆ ವಿಜ್ಞಾನ ವಿಭಾಗದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಜನ ಸೇರಿಸ್ತಾರೆ. ಇಲ್ಲಿಂದ ಮಡಿಕೇರಿ, ವಿರಾಜಪೇಟೆಗೆ ಮಕ್ಕಳು ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದ್ರೆ ನನ್ನ ಫ್ರೆಂಡ್ ಹೋಗ್ತಾನೆ, ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು. ನೋಡಿ, ನೀವು ಫ್ರೆಂಡ್ ಹೋಗ್ತಾನೆ, ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ ಅಂತಲ್ಲ, ನಿಮಗೆ ಎಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ, ಯಾರು ವಾಗ್ದಾನ ಮಾಡ್ತಾರೆ, ಎಲ್ಲಿ ನಿಮಗೆ ಆ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ನೀವು ಅಲ್ಲಿಗೆ ಹೋಗಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ನಾವು ಸಹ ರಾಫೆಲ್ಸ್ ಇಂಟರ್ನ್ಯಾಷನಲ್ PU ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಬದ್ಧರಾಗಿದ್ದೇವೆ. कली जालो